ಜೈ ಹಿಂದ್, ವೆಲ್ಕಮ್ ಟು ನ್ಯೂ ಎಕ್ಸಲೆಂಟ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತು ರೀಸನಿಂಗ್ ಕ್ವಶನ್ ಪೇಪರ್ ತೊಗೊಂಬಂದಿನಿ. ಮಾರ್ಚ್ 2024ದಾಗ ಫಸ್ಟ್ ಶಿಫ್ಟ್ದಾಗ ನಡೆದಿದ್ದಂಥ ಕ್ವಶನ್ ಪೇಪರ್. ಆಮೇಲೆ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಬ್ರದರ್ ಸಿಸ್ಟರಿಗೆ ಶೇರ್ ಮಾಡಿರಿ. ನಾ ಎಲ್ಲೂ ಇನ್ ಬಿಟ್ವೀನ್ ನಿಮ್ಗೆ ಫಾಲೋ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳಂಗೂ ಇಲ್ಲ. ನೀವು ನೋಡಿರ್ಬೋದು ನನ್ನ ವೀಡಿಯೋಸ್. ನೋಡ್ರಿ, ಫಸ್ಟ್ ಕ್ವಶನ್ ಡಿಸ್ಪ್ಲೇದಾಗ ಏನು ಕಾಣಕತ್ತೈತಿ ನೋಡೋಣ ನಾವು. ಫಸ್ಟ್ ಕ್ವಶನ್ ನೋಡ್ರಿ, ಬ್ಲಡ್ ರಿಲೇಷನ್ ಮ್ಯಾಗ ಕೇಳಿದಾನ. ನೋಡ್ರಿ, ನಿಮ್ಮ ಡಿಸ್ಪ್ಲೇದಾಗ ಕಾಣಿಸಾಗತ್ತಿರ್ಬೇಕು. ಇ ಇಂಟು ಎಫ್ ಮೀನ್ಸ್ ಅಂದ್ರೆ ಇ ಇಂಟು ಎಫ್ ಮೀನ್ಸ್ ಇ ಇಸ್ ದ ವೈಫ್ ಆಫ್ ಎಫ್ ಅಂತ ಐತಿ. ಅಂದ್ರೆ ಇಂಟುಗೆ ಏನಂತ ಹೇಳಿದಾರ ಅವ್ರ, ವೈಫ್ ಅಂತ ಹೇಳಿದಾರ, ಲಕ್ಷ ಇರ್ಲಿ. ನೆಕ್ಸ್ಟ್ ನೋಡ್ರಿ, ಇ ಪ್ಲಸ್ ಎಫ್ ಮೀನ್ಸ್ ಇ ಇಸ್ ದಿ ಬ್ರದರ್ ಆಫ್ ಎಫ್ ಅಂತ ಹೇಳಿದಾರ. ಅಂದ್ರೆ ಪ್ಲಸ್ ಏನಂತ ಅನ್ನಕತ್ತಾರ್ರಿ ಅವ್ರ, ಬ್ರದರ್ ಅಂತ ಅನ್ನಕತ್ತಾರ. ಪ್ಲಸ್ ಏನನ್ನತ್ತಾರ, ಬ್ರದರ್ ಅಂತ ಅನ್ನಕತ್ತಾರ. ನೆಕ್ಸ್ಟ್ ಏನಂದಾರೆ, ಈ ಡಿವಿಜನ್ ಎಫ್ ಡಿವೈಡ್ ಸಿಂಬಾಲ್ ಐತಿ. ಎಫ್ ಮೀನ್ಸ್ ಇ ಇಸ್ ದ ಸಿಸ್ಟರ್. ಅಂದ್ರ ಈ ಡಿವಿಜನ್ ಸಿಂಬಾಲಿಗೆ ಏನ್ ಅನ್ನಕತ್ತಾರ ಅವ್ರ, ಸಿಸ್ಟರ್ ಅನ್ನಕತ್ತಾರ, ಇರ್ಲಿ. ನೆಕ್ಸ್ಟ್ ಏನಂದಾರಿ, ಇ ಮೈನಸ್ ಎಫ್ ಅಂದ್ರೆ ಮೈನಸ್ ಏನ್ ಅನ್ನಕತ್ತಾರ ಅವ್ರ, ಸಣ್ಣ ಅನ್ನಕತ್ತಾರ. ನಮ್ಮ ಕ್ವಶನ್ ಏನ್ ಕೇಳಿದಾರ ನೋಡ್ರಿ, ಎಸ್ ಪ್ಲಸ್ ಎಚ್ ಇಂಟು ಐ ಇಂಟು ಐ ಪ್ಲಸ್ ಜೆ, ಇದ ರೀತಿ ಕ್ವಶನ್ ಕೇಳಿದಾರ. ನಮ್ಮ ಕ್ವಶನ್ ಏನ್ ಹೇಳಿದಾರೆ, ಹೌ ಈಸ್ ಎಸ್ ರಿಲೇಟೆಡ್ ಟು ಐ ಅಂತ ಕೇಳಿದಾರೆ, ಇರ್ಲಿ. ಈಗ ನಾವ್ ಇದನ್ನ ಫ್ಯಾಮಿಲಿ ಟ್ರೀ ಯಾವ ರೀತಿ ಹಾಕ್ಬೇಕು ಅನ್ನೋದು ನೋಡೋಣ. ನೋಡ್ರಿ, ಎಸ್ ಪ್ಲಸ್ ಎಚ್ ಅಂದಾನ, ಪ್ಲಸ್ ಏನೈತಿ, ಬ್ರದರ್ ಐತಿ. ಎಸ್ ಈಸ್ ದಿ ಬ್ರದರ್ ಆಫ್, ಯಾರ್ದು ಬ್ರದರ್ ಅದರ, ಎಚ್ ದ ಬ್ರದರ್. ಈ ರೀತಿ ಬರ್ತೀವಿ. ಬ್ರದರ್ ಸಿಸ್ಟರ್ ಬಂತಂದ್ರ ಈ ರೀತಿ ಡಾಟರ್ ಲೈನ್ಲೆ ನಾವು ಅದನ್ನ ನೇಮ್ ಮಾಡ್ಬೇಕು. ಅದನ್ನ ನಾ ಬ್ಲಡ್ ರಿಲೇಷನ್ ಬೇಸಿಕ್ ಯೂಟ್ಯೂಬ್ ಕ್ಲಾಸ್ದಾಗ ಹಾಕಿನಿ, ನೀವು ನೋಡ್ಬೋದಲ್ಲೇ. ನೋಡ್ರಿ, ಎಚ್ ಇಂಟು ಐ ಅಂತ ಐತಿ. ಇಂಟು ಅಂದ್ರೆ ಏನೈತಿ, ವೈಫ್ ಅಂತ ಐತಿ. ಅಂದ್ರೆ ಎಚ್ ಈಸ್ ದ ವೈಫ್ ಆಫ್ ಐ. ಎಚ್ ಯಾರ್ದು ವೈಫ್ ಅದಾರ, ಐದು ವೈಫ್ ಅದಾರ. ಅಂದ್ರೆ ಇವ್ರು ಇಬ್ರು ಹಸ್ಬೆಂಡ್ ವೈಫ್ ಆದ್ರಿ. ಎಸ್. ನೆಕ್ಸ್ಟ್ ಏನಂದಾರೆ, ಐ ಪ್ಲಸ್ ಜೆ. ಪ್ಲಸ್ ಅಂದ್ರೆ ಏನೈತಿ, ಬ್ರದರ್ ಐತಿ. ಐ ಈಸ್ ದಿ ಬ್ರದರ್ ಆಫ್ ಜೆ. ಅಂದ್ರೆ ಐ ಯಾರ್ದು ಬ್ರದರ್ ಅದಾರ, ಬ್ರದರ್ ಆಫ್ ಜೆ. ನಮ್ಮ ಕ್ವಶನ್ ಏನ್ ಕೇಳಿದಾರ ನೋಡ್ರಿ, ಹೌ ಈಸ್ ಎಸ್ ರಿಲೇಟೆಡ್ ಟು ಐ ಇನ್ ದ ಎಕ್ಸ್ಪ್ರೆಷನ್. ಅಂದ್ರ ಐ ಎಸ್ ಏನ್ ಕರೀತಾರ ಅಂತ ಕೇಳಿದಾರ. ಐ ಎಸ್ ಏನ್ ಕರೀತಾರ, ಐ ನೋಡ್ರಿ, ಐ ವೈಫ್, ವೈಫ್ ಏನದಾರ, ಬ್ರದರ್. ಅಂದ್ರ ಆಪ್ಷನ್ ಏನಾಕೈತ್ರಿ, ಆಪ್ಷನ್ ನಂಬರ್ 3 ಆಕೈತಿ. ಏನೈತಿ ಆಪ್ಷನ್, ವೈಫ್ಸ್ ಬ್ರದರ್ ಆಕೈತಿ. ಏನಾಕೈತ್ರಿ, ವೈಫ್ಸ್ ಬ್ರದರ್ ಆಕೈತಿ. ಐ ಎಸ್ ಏನ್ ಕರೀತಾರ ಅಂತ ಕೇಳ್ಯಾರ. ಐ ಎಚ್ ಐದು ವೈಫ್ ಯಾರ, ಎಚ್ ಅದಾರ. ಎಚ್ ಬ್ರದರ್ ಯಾರ, ಎಸ್ ಅದಾರ. ಅಂದ್ರ ಇವ್ರು ಏನ್ ಅಕ್ಕಾರ, ಇವ್ರು ವೈಫ್ ಬ್ರದರ್ ಅಕ್ಕಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಲೆಕ್ಟ್ ದ ಫಿಗರ್ ದ್ಯಾಟ್ ವಿಲ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಅಂತ ಐತಿ. ನಿಮ್ಗೆ ಅಲ್ಲಿ ಡಿಸ್ಪ್ಲೇದಾಗ ಕಾಣಿಸಾಕತ್ತಿರ್ಬೋದು. ನೋಡ್ರಿ, ಫಸ್ಟ್ ಫಿಗರ್ ಏನು ತೋರಿಸ್ತೈತೆ ಅಂತಂದ್ರ, ಫಸ್ಟಿಗೆ ಇಲ್ಲಿ ಡಾಟ್ ಇಟ್ಟ ನೋಡ್ರಿ. ಫಸ್ಟಿಗೆ ಡಾಟ್ ಇಲ್ಲಿ ಐತಿ. ಸೆಕೆಂಡ್ ಫಿಗರ್ದಾಗ ಡಾಟ್ ಇಲ್ಲಿ ಹೋಗಿದೈತಿ ನೋಡ್ರಿ. ಸೆಕೆಂಡ್ ಫಿಗರ್ದಾಗ ನೀವು ನೋಡ್ರಿ, ಡಾಟ್ ಎಲ್ಲಿ ಹೋಗೈತಿ, ಇಲ್ಲಿ ಹೋಗಿದೈತಿ. ಥರ್ಡ್ ಫಿಗರ್ದಾಗ ಒಂದು ಬಿಟ್ ಒಂದು ಇಲ್ಲಿಗೆ ಐತ್ರಿ ಡಾಟ್. ಅಂದ್ರೆ ಫೋರ್ತ್ ಫಿಗರ್ದಾಗ ಎಲ್ಲಿ ಬಂದೈತಿ, ಇಲ್ಲಿ ಬಂದೈತಿ. ಈಗ ನಾ ಫಿಫ್ತ್ ಫಿಗರ್ ಏನಂತ ನಿಮ್ಮ ಕ್ವಶನ್ದಾಗ ಕೇಳಿದ ನಾವ. ನೋಡ್ರಿ, ಫಸ್ಟ್ ಇಲ್ಲಿತ್ತು, ಸೆಕೆಂಡ್ ಇಲ್ಲಿ ಹೋಗೈತಿ, ಆಮೇಲೆ ಒಂದು ಬಿಟ್ಟು ಇಲ್ಲಿ ಹೋಗಿದೈತಿ, ಇಲ್ಲಿ ಬಿಟ್ಟು ಇಲ್ಲಿ ಕಂಟಿನ್ಯೂ ಐತಿ. ಅಂದ್ರೆ ಇದನ್ನ ಬಿಡ್ಬೇಕು. ಇದನ್ನ ಬಿಟ್ಟು ಇದು ಯಾವ ಡಾಟ್ ದಾಗ ಐತಂತ ನೋಡ್ರಿ, ಆಪ್ಷನ್ ನಂಬರ್ 2 ದಾಗ ಐತದ. ಅಂದ್ರ ಅದ ಆನ್ಸರ್ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮ್ಯಾಗ ಕೇಳಿದಾನ. ಸರಳ ಐತ, ಅದೇನ್ ಟಫ್ ಇಲ್ಲ. ನಿಮಗೆ ಬೇಸಿಕ್ ಗೊತ್ತಿತ್ತಂದ್ರ ಸರಳ ಆಕೈತದ. ನೋಡ್ರಿ, 7 ಬಾಯ್ಸ್ ಲಲಿತ್, ಪವನ್, ನಿತಿನ್, ರೋಹನ್, Tarun, Varun and Aman are sitting around a circular table facing towards the center. Circular table ಐತದ. ಸರ್ಕ್ಯುಲರ್ ಟೇಬಲ್ ತೆಗಿಯಾಕತ್ತೀನಿ ನಾನು. ಫೇಸ್ ಎಲ್ಲಿ ಮಾಡಾಕತ್ತಾರ ಅವ್ರ, ಫೇಸ್ ಸೆಂಟರ್ದಾಗ ಮಾಡತ್ತಾರ. 1 2 3 4 5 6 7. ಹೌದಾ, ಎಲ್ಲಿ ಸೆಂಟರ್ದಾಗ ಫೇಸ್ ಮಾಡಾಕತ್ತಾರಂತ. ಮುಂದೆ ಏನು ಹೇಳಿದಾರೆ ಅವರು, ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಎಲ್ಲವೂ ಸೇಮ್ ಆರ್ಡರ್ದಾಗ ಇರ್ಬೇಕಂತ ಏನ್ ರೂಲ್ಸ್ ಇಲ್ಲ ಅಂತ ಹೇಳಿದಾರ. ನಮಗೆ ನೆಕ್ಸ್ಟ್ ಏನಂದಾರಿ, ಪವನ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅಮನ್. ಅಂದ್ರ ಅಮನಂದ ಲೆಫ್ಟ್ ಗೆ ಯಾರು ಅದಾರಿ, ಪವನ್ ಅದಾರ. ಪವನ್ ಈಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಅಮನ್ ಅಂತ ಅದಾರ. ಅಂದ್ರ ಅಮನ್ ಇಲ್ಲಿ ಇಡ್ತೀನಿ ನಾನು. ಪವನ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅಮನ್ ಅಂತಂದ್ರ, ಅಮನ್ ಲೆಫ್ಟ್ ಅಂದ್ರೆ ಈಚೆ ಕಡೆ ಆಕೈತಿ, ಈ ಲೆಫ್ಟ್ ಸೈಡ್. ಸೆಕೆಂಡ್ ಅಂದಾರ 1 2. ಅಂದ್ರ ಪವನ್ ಇಲ್ಲಿ ಬರ್ತಾನೇನ್ರಿ, ಹೌದಾ. ಪವನ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅಮನ್ ಅಂದಾರ. ಅಮನ್ ಇಲ್ಲಿ ಪ್ಲೇಸ್ ಮಾಡಿದ್ನಂತಂದ್ರ ಸೆಕೆಂಡ್ ಲೆಫ್ಟ್ ಎಲ್ಲ ಆಕೈತಿ, 1 2. ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್. ಇದು ಲಕ್ಷ. ಇದ ಯಾವ ಸೈಡ್ ರೀ, ಇದು ಲೆಫ್ಟ್ ಸೈಡ್. ಇದು ಯಾವ ಸೈಡ್, ಇದು ರೈಟ್ ಸೈಡ್. ಇದು ಯಾವಾಗಪ್ಪ ಅಂತಂದ್ರ, ಇದು ಯಾವಾಗ ನಾವು ಸೆಂಟರ್ಗೆ ಫೇಸ್ ಮಾಡಿರ್ತೀವಿ ಅವಾಗ ಈ ರೂಲ್ ಫಾಲೋ ಆಕೈತಿ. ನೆಕ್ಸ್ಟ್ ಏನ್ ಹೇಳಿದಾರೆ, ವರುಣ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಪವನ್. ವರುಣ
ಥರ್ಡ್ ರೈಟ್ ಪವನ್ ಇನ್ ಥರ್ಡ್ ಟು ದಿ ರೈಟ್ ಆಫ್ ಪವನ್ ಅಂತ ಅಂತ ಪವನ್ ಇನ್ ರೈಟ್ ಅಂದ್ರೆ ಇದ ಬರ್ತೈತಿ ಹೌದಾ ಥರ್ಡ್ ಅಂತ ಅಂದ್ರಿ 1 2 3 ಅಂದ್ರೆ ವರುಣ್ ಇಲ್ಲಿ ಬರ್ಬೋದೇನ್ರಿ ವರುಣ ಇಲ್ಲಿ ಬರ್ಬೋದ ಯಾಕಂದ್ರ ಈ ಸೈಡ್ ಅಂತೂ ಬರಂಗಿಲ್ಲ 1 2 3 ಇದು ಲೆಫ್ಟ್ ಹಾಕೈತಿ ಇಲ್ಲಿ ನೋಡ್ರಿ ಪವನ್ ಇನ್ ರೈಟ್ ಅಂದ್ರ 1 2 3 ಹೌದಾ ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅವರು ನಿತಿನ್ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಪವನ್ ಆರ್ ವರುಣ್ ನಿತಿನ್ ಇಮಿಡಿಯೇಟ್ ನೇಬರ್ ಇಲ್ಲ ಅಂತ್ರಿ ನಿತಿನ್ ಆಜು ಬಾಜು ಇಲ್ಲ ಅಂತ ಯಾರ ಆಜು ಬಾಜು ಇಲ್ಲ ಪವನ್ ಮತ್ತು ವರುಣ್ ಅಂದ್ರೆ ನಿತಿನ್ ಇಲ್ಲೂ 100% ಬರಂಗಿಲ್ಲ ನಿತಿನ್ ಇಲ್ಲೂ 100% ಬರಂಗಿಲ್ಲ ವರುಣ್ ನೇಬರ್ ಅಂದ್ರೆ ಇಲ್ಲೂ 100% ನಿತಿನ್ ಬರಂಗಿಲ್ಲ ಹೌದಾ ಇಲ್ಲಿ ಬರಂಗಿಲ್ಲ ಅಂತಂದ್ರ ನೋಡ್ರಿ ಇಲ್ಲೂ ಬರಂಗಿಲ್ಲ ಇಲ್ಲೂ ಬರಂಗಿಲ್ಲ ಇಲ್ಲೂ ಬರಂಗಿಲ್ಲ ಅಂದ್ರ 100% ನಿತಿನ್ ಎಲ್ಲಿ ಬರ್ತಾನ ನಿತಿನ್ ಇಲ್ಲೇ ಬರ್ತಾನ ಹೌದಾ ಮತ್ತೆ ಉಳಿತೇನ ಅದ ಒಂದ ಜಾಗ ಉಳಿತಾರೆ ನೆಕ್ಸ್ಟ್ ಏನಂದ್ರೆ ಲಲಿತ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ತರುಣ್ ಅಂತಾರೆ ಲಲಿತ್ ಥರ್ಡ್ ಟು ದಿ ರೈಟ್ ಆಫ್ ತರುಣ್ ತರುಣ್ ಇಂದ ಥರ್ಡ್ ರೈಟಿಗೆ ಲಲಿತ್ ಅದಾನಂತಾರೆ ತರುಣ್ ನಿಲ್ಲಿಟ್ನಂದ್ರ 1 2 ರೈಟ್ 1 2 3 ಲಲಿತ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ತರುಣ್ ತರುಣ್ ನಿಲ್ಲಿಡ್ತೀನಿ ರೈಟ್ 1 2 3 ಅಂದ್ರೆ ಲಲಿತ್ ಇಲ್ಲಿ ಬರ್ಬೋದೇನ್ರಿ ಲಲಿತ ಎಲ್ಲಿ ಬರ್ಬೋದು ಈಗ ನೋಡ್ರಿ ಎಲ್ಲಾರು ಫುಲ್ ಆಗಿದ್ದಾರೆ ಇದು ಒಂದ ಉಳಿದೈತಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರ ಹೆಸರು ಪೆಂಡಿಂಗ್ ಉಳಿದೈತಿ ಅದನ್ನ ಬರ್ದು ಬಿಡೋಣ ನಾವಿಲ್ಲಿ ಯಾರು ಉಳ್ದಾರೆ ರೋಹನ್ ಉಳ್ದಾನ ಕ್ಲಿಯರ್ ಐತಿ ನೆಕ್ಸ್ಟ್ ನಮ್ಮ ಕ್ವಶನ್ ಏನ್ ಕೇಳ್ಯಾರ ನೋಡ್ರಿ ಹೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪವನ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪವನ್ ಯಾರು ಲೆಫ್ಟ್ ಸೈಡ್ ಅಂದ್ರೆ ಇಲ್ಲಿ ಬರ್ತೈತ್ರಿ 1 2 ಯಾರು ಕುಂತಾರ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪವನ್ ನಿತಿನ್ ಕುಂತಾನ ಯಾರು ಕುಂತಾನೆ ನಿತಿನ್ ಕುಂತಾನ ಅಂದ್ರೆ ಆಪ್ಷನ್ ನಂಬರ್ ಏನಾಕೈತ್ರಿ ಆಪ್ಷನ್ ನಂಬರ್ 4 ನೆಕ್ಸ್ಟ್ ಕ್ವಶನ್ ನೋಡ್ರಿ ನಂಬರ್ ಸಿರೀಸ್ ಮ್ಯಾಗ ಕೇಳಿದಾರ ಬಹಳ ಸ್ಟೂಡೆಂಟ್ಸ್ ಇದು ಬಹಳ ಸರಳ ಐತಿ ಕೋಡಿಂಗ್ ಡಿಕೋಡಿಂಗ್ ನಂಬರ್ ಸಿರೀಸ್ ಅನ್ಕೋತಾರೆ ಇವು ಎಷ್ಟು ಮಾಡಿದ್ರು ಕಡಿಮೆನ ಯಾಕಂದ್ರೆ ಪ್ಯಾಟರ್ನ್ ಯಾವ ರೀತಿ ಕೇಳ್ತಾನೆ ಹೇಳಕ್ ಬರಂಗಿಲ್ಲ ನೋಡ್ರಿ ಕ್ವಶನ್ ಏನ್ ಹೇಳಿದಾರೆ 1 14 -3 16 -7 ಕ್ವಶನ್ ಮಾರ್ಕ್ ಅಂತ ಕೇಳಿದಾರ ಇರ್ಲಿ ಇಲ್ಲಿ ನೋಡ್ರಿ 1 14 ಆಗ್ಬೇಕಂತಂದ್ರ ಎಷ್ಟು ಡಿಫ್ರೆನ್ಸ್ ಆಗಿತ್ರಿ ಇಲ್ಲಿ +13 ಐತೇನ್ರಿ 1 +13 ಅಂದ್ರ 14 ಆಕೈತಿ ಈಗ ನನಗೆ ಮೈನಸ್ ಬರ್ಬೇಕಿಲ್ಲ ಮೈನಸ್ ಬರ್ಬೇಕಂತಂದ್ರ ಒಂದು ಅಬ್ಸರ್ವ್ ಮಾಡ್ರಿ 14 -17 ಮಾಡಿದ್ರ -3 ಬರ್ಬೋದೇನ್ರಿ ನೋಡ್ರಿ 14 -17 ಮಾಡಾಕತ್ತೀನಿ ನಾನು ಎಷ್ಟ್ರಿ 14 +14 -17 ಅಂದ್ರ ಆನ್ಸರ್ ಎಷ್ಟು ಬರ್ತೈತಿ -3 ಬರ್ತೈತಿ ಇನ್ನ ಒಂದ್ ನೋಡ್ರಿ ಈಗ -3 ಐತಿ ಇಲ್ಲ 13 ಇತ್ತು 17 ಹೋಗೈತಿ 13 ಇತ್ತು 17 ಹೋಗೈತಿ ಇನ್ನ ಒಂದ್ ಚೆಕ್ ಮಾಡೋಣ -3 ಐತಿ +16 ಐತಿ ಏನ್ ಬರಾಕ್ ನಾ ಮಾಡ್ಬೇಕಿಲ್ಲ ಇಲ್ಲಿ ನಾನು ಬಹುತೇಕ +19 ಮಾಡ್ಬೋದು ನೋಡ್ರಿ +19 ಮಾಡ್ಬೋದು -3 +19 ಅಂತಂದ್ರ +16 ಸರ್ ಅದ ಹೆಂಗ್ರಿ -3 +19 ಅಂದೇನಿ ಮೈನಸ್ ಇಂಟು ಪ್ಲಸ್ ಅಂದ್ರ ಮೈನಸ್ ಮಾಡ್ಬೇಕು 19ರದ 3 ಹೋತಂದ್ರ 16 ಉಳಿತು ದೊಡ್ಡ ನಂಬರ್ ಯಾವ್ದೈತಿ 19 ಐತಿ ದೊಡ್ಡ ನಂಬರ್ ಚಿಹ್ನೆ ಏನೈತಿ ಪ್ಲಸ್ ಐತಿ ಅಂದ್ರ +16 ಬಂತೇನ್ರಿ 16 ಇಲ್ಲಿ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು 13 17 19 ಇವು ಯಾವ ನಂಬರ್ ಅಂತಂದ್ರ ಆಡ್ ನಂಬರ್ ಅಂತೂ ಅಲ್ಲ ಇವ ಯಾಕಂದ್ರ ಇನ್ ಕೇಸ್ ಬೆಸ ಸಂಖ್ಯೆ ಇತ್ತಂದ್ರ 13 ಆಗಿ ನೆಕ್ಸ್ಟ್ ಬರ್ಬೇಕಾಗಿತ್ತು 15 ಬರ್ಬೇಕಾಗಿತ್ತು ಖರೆ ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೀವು 13 ಒಂದು ಪ್ರೈಮ್ ನಂಬರ್ ಐತಿ ನೆಕ್ಸ್ಟ್ 17 ಒಂದು ಪ್ರೈಮ್ ನಂಬರ್ ಐತಿ 19 ಒಂದು ಪ್ರೈಮ್ ನಂಬರ್ ಐತಿ ಅಂದ್ರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು ಬರ್ತೈತಿ 23 ಯಾವ್ದು ಬರ್ತೈತೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು ಬರ್ತೈತಿ 23 ಅಂದ್ರೆ 100% -23 ಆಕೈತಿ ಯಾಕಂದ್ರೆ ನೆಕ್ಸ್ಟ್ 19 ಆಗಿನ ಪ್ರೈಮ್ ನಂಬರ್ ಬರೋದವ್ 23 ಆಗಿಂದ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು ಬರ್ತೈತಿ 23 ಆಗಿನ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು ಬರ್ತೈತಿ 29 ಬರ್ತೈತಿ ನೋಡ್ರಿ ಯಾವ್ದು ಬರ್ತೈತ್ರಿ 29 +29 ಅಂದ್ರೆ -7 +29 ಮಾಡಿದ್ರ ಆನ್ಸರ್ ಎಷ್ಟು ಬರ್ತೈತ್ರಿ 22 ಬರ್ತೈತಿ ನೋಡ್ರಿ ಹೆಂಗ್ ಬರ್ತೈತಿ -7 +29 ನಾ ಆಗಲೇ ಹೇಳಿ ನಿಮ್ಗೆ ಮೈನಸ್ ಇಂಟು ಪ್ಲಸ್ ಅಂದ್ರ ಮೈನಸ್ ಮಾಡ್ಬೇಕು 29ರದಾಗ 7 ಹೋತಂದ್ರ ಉಳಿತೆಷ್ಟ್ರಿ 22 ಇವೆರಡರದಾಗ ದೊಡ್ಡ ನಂಬರ್ ಯಾವ್ದೈತಿ 29 ಐತಿ ಅದ್ರ ಚಿಹ್ನೆ ಏನೈತಿ ಪ್ಲಸ್ ಐತಿ ಅಂದ್ರ ಆನ್ಸರ್ ಏನಾಕೈತ್ರಿ 22 ಆಕೈತಿ ಆಪ್ಷನ್ ನಂಬರ್ ಏನಾಕೈತ್ರಿ ಆಪ್ಷನ್ ನಂಬರ್ 4 ಇಲ್ಲಿ ನೋಡ್ರಿ ಸ್ವಲ್ಪ ಮಂದಿ ಪ್ರೈಮ್ ನಂಬರ್ ಅಂತಂದ್ರೆ ಏನಂತ ಗೊತ್ತಿರಂಗಿಲ್ಲ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ ಸ್ವಲ್ಪ ಲಕ್ಷ ಕೊಡ್ರಿ ವೆರಿ ಇಂಪಾರ್ಟೆಂಟ್ ಐತದ ಪ್ರೈಮ್ ನಂಬರ್ ಅಂದ್ರೆ ಏನು ಒಂದು ಯಾವ ನಂಬರ್ ಬಗ್ಗೆ ಮಾತಾಡಕತ್ತೀವಲ್ಲ ಅದು ಒಂದರ ಮಗ್ಯಾಗ ಬರಬೇಕು ಬಿಟ್ರ ಅದ ಮಗ್ಯಾಗ ಬರ್ಬೇಕು ಅಂದ್ರೆ ಹೆಂಗ್ ಸರ್ ಇಲ್ಲಿ ನೋಡ್ರಿ ನಾನು 2 ತಗೊಂಡಿನಿ ಇದು ಯಾವ ನಂಬರ್ ಅಂತ ಕೇಳಿದ್ರ ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್ ಹೆಂಗ್ರಿ
ಸರ್ ಇವನ್ ನಂಬರ್ ಅಲ್ರಿ ಅಲ್ಲ ಇವನ್ ನಂಬರ್ ಹೌದಲ್ರಿ ಅದ ಅಂತ ನೀವು ಅನ್ಬೋದು. ಖರೆ ಈ ಎರಡು ಒಂದರ ಮಗ್ಯಾಗ ಬರ್ತೈತಿ ಹೌದಾ, ಬಿಟ್ರ ಅದ ಮಗ್ಯಾಗ ಬರ್ತೈತಿ ನೋಡ್ರಿ. ಇನ್ನ ಒಂದ್ ರೂಲ್ ಐತಿದ, ಇವೆರಡು ಕಂಪೋನೆಂಟ್ಸ್ ಬೇರೆ ಇರಬೇಕು, ಕಂಪಲ್ಸರಿ ಇರ್ಬೇಕು. ಅಂದ್ರೆ ಇದು ಒಂದ್ ಐತಿ ಎರಡ್ ಐತಿ ಬೇರೆ ಬೇರೆ ಐತಿ, ಅದಕ್ಕೆ ಇದು ಏನಾಗ್ತದೆ ಇದು ಪ್ರೈಮ್ ನಂಬರ್ ರೂಲ್ ಏನೈತಿ, ಒಂದು ಒಂದರ ಮಗ್ಯಾಗ ಇರಬೇಕು, ಬಿಟ್ರ ಅದ ಮಗ್ಯಾಗ ಬರ್ಬೇಕು, ಅದಕ್ಕ ಪ್ರೈಮ್ ನಂಬರ್ ಅಂತ. ಈಗ ಇನ್ನೊಂದು ಅನ್ಬೋದು ನೀವು, ಮೂರು ನೋಡ್ರಿ, ಮೂರು ಯಾವ ನಂಬರ್ ಅಂತ ಕೇಳಿದ್ರೆ ಇದ ಮೂರು ಪ್ರೈಮ್ ನಂಬರ್. ಹೆಂಗ್ ನೋಡ್ರಿ, ಮೂರು ಒಂದರ ಮಗ್ಯಾಗ ಬರ್ತೈತಿ, ಬಿಟ್ರ ಅದ ಮಗ್ಯಾಗ ಬರ್ತೈತಿ, ಇವೆರಡು ಬೇರೆ ಬೇರೆ ಅದಾವ, ಅಂದ್ರೆ ಏನಾಗ್ತದೆ ಪ್ರೈಮ್ ನಂಬರ್ ಹೌದಾ. ಈಗ ನಾ ಇನ್ನೂ ಒಂದು ತಗೋತೀನಿ, 4 ತಗೋತೀನಿ. 4 ನೋಡ್ರಿ ಒಂದರ ಮಗ್ಯಾಗೂ ಬರ್ತೈತಿ, ಎರಡರ ಮಗ್ಯಾಗೂ ಬರ್ತೈತಿ, 4ರ ಮಗ್ಯಾಗೂ ಬರ್ತೈತಿ. ಇದು ಪ್ರೈಮ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ರೂಲ್ ಏನೈತಂದ್ರ ಎರಡರದಾಗ ಬರ್ಬೇಕದ, ಒಂದರ ಮಗ್ಯಾಗ ಬರ್ಬೇಕು, ಬಿಟ್ರ ಅದ ಮಗ್ಯಾಗ ಬರ್ಬೇಕು. ಕರೆ ಇನ್ನೂ ಒಂದೇನು, ಎರಡು ಬೇರೆ ಬೇರೆ ಇರ್ಬೇಕು. ಇದಂತರೂ ಒಂದರ ಮಗ್ಯಾಗ ಬರತೈತಿ, ಅದ ಮಗ್ಯಾಗೂ ಬರತೈತಿ, ಮತ್ ಬೇರೆ ಮಗ್ಯಾಗೂ ಬರತೈತಿ, ಅಂದ್ರೆ ಇದು ಪ್ರೈಮ್ ನಂಬರ್ ಅಲ್ಲ. ಇನ್ನೂ ಒಂದು ಪಾಯಿಂಟ್, ಸರ್ ಮತ್ತು ಒಂದು ಪ್ರೈಮ್ ನಂಬರ್ ಅಲ್ರಿ, ಪ್ರೈಮ್ ನಂಬರ್ ಅಲ್ಲದ. ಯಾಕ? ರೂಲ್ ಏನೈತಿ, ಒಂದರ ಮಗ್ಯಾಗ ಬರ್ಬೇಕು. ಹಾ ಬಂದೈತಿ, ಒಂದರ ಮಗ್ಯಾಗ ಬಂದೈತಿ, ಬಿಟ್ರ ಅದ ಮಗ್ಯಾಗೂ ಬರ್ಬೇಕು. ಹಾ ಅದು ಬಂದೈತಿ. ಖರೆ ಇನ್ನೂ ಒಂದು ರೂಲ್ ಏನೈತಿ, ಎರಡು ಕಂಪೋನೆಂಟ್ಸ್ ಬೇರೆ ಬೇರೆ ಇರ್ಬೇಕು. ಎರಡು ಬೇರೆ ಬೇರೆ ಅದಾವೇನು ಅಂದ್ರೆ ಏನಾಗ್ತದೆ, ಒನ್ ಈಸ್ ನೈದರ್ ಪ್ರೈಮ್ ನಂಬರ್ ನಾರ್ ಕಂಪೋಸಿಟ್ ನಂಬರ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನೋಡ್ರಿ, ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್ ಯಾವ್ದಪ್ಪ? 2 ಆತ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದಪ್ಪ? 2 ಆತ. ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಯಾವ್ದಪ್ಪ? 3 ಆತ. ಒನ್ ಏನಪ್ಪ? ನೈದರ್ ಪ್ರೈಮ್ ನಂಬರ್ ನಾರ್ ಕಂಪೋಸಿಟ್ ನಂಬರ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳಿದಾರೆ, ವಿಚ್ ಟೂ ನಂಬರ್ ಶುಡ್ ಬಿ ಇಂಟರ್ಚೇಂಜ್ ಟು ಮೇಕ್ ದ ಗಿವನ್ ಇಕ್ವೇಶನ್ ಕರೆಕ್ಟ್ ಅಂತಂದಾರ. ಇಕ್ವೇಶನ್ ಏನ್ ಕೊಟ್ಟ ನೋಡೋಂಬರ್ರಿ ಅದನ್ನ. 10 into 2 plus 8 divided by 5 minus 4 equals to 14 ಅಂತ ಹೇಳ್ಯಾರ. ನೋಡ್ರಿ ಈ ಟೈಪ್ ಕ್ವಶನ್ ಬಂದಾಗ ನಾವು ಒಂದು ರೂಲ್ ಅಪ್ಲೈ ಮಾಡ್ತೀವಿ. ಆ ರೂಲ್ ಹೆಸರು ಏನಂದ್ರ ಬಾಡ್ ಮಾಸ್ ಅದ. ಏನ್ರದ? ಬಾಡ್ ಮಾಸ್ ಅದ. ಬಾಡ್ ಮಾಸ್ದಾಗ ಬಿ ಅಂದ್ರ ಬ್ರಾಕೆಟ್, ಓ ಅಂದ್ರ ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಈಗ ನಮಗಿಲ್ಲಿ ಇದು ಆಪ್ಷನ್ದಾಗ ಮಾಡ್ಬೇಕಿದೆ. ಆಪ್ಷನ್ದಾಗ ಏನೇನು ಕೊಟ್ಟಾನ್ರಿ, 10 and 14 ಅಂತ ಅಂದಾನ. ಇರ್ಲಿ, ಫಸ್ಟ್ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಡಿವಿಷನ್ ಐತನ್. ಡಿವಿಷನ್ ಐತ್ ನೋಡ್ರಿ. ಡಿವಿಷನ್ ಐತಂದ್ರ ಇದು 8 5ಕ್ಕೆ ಭಾಗ ಹೋಗ್ತೇನ್ರಿ, ಅದು ಭಾಗ ಹೋಗಂಗಿಲ್ಲ. ಅಂದ್ರ ಇಲ್ಲಿ ಸ್ವಲ್ಪ ನೀವು ವಿಚಾರ ಮಾಡ್ಲೇಬೇಕು. ನೀವು ಇಲ್ಲಿ 8 5ಕ್ಕೆ ಭಾಗ ಹೋಗಂಗಿಲ್ಲ ಅದು. ಅಂದ್ರೆ ಇಲ್ಲಿ ನಾವು 8 ನಂಬರ್ ಚೇಂಜ್ ಮಾಡಿಬಿಟ್ರ, ಯಾವ ನಂಬರ್? 8 ನಂಬರ್ ಚೇಂಜ್ ಮಾಡಿಬಿಟ್ರೆ ನಮ್ಗೆ ಏನಾರ ಆನ್ಸರ್ ಬರ್ತೈತೆ ನೋಡೋಣ. ನೋಡ್ರಿ ಆ ಆಪ್ಷನ್ ಇರುವಂತದ್ದು ಯಾವ್ದೈತಿ, ಅಲ್ಲೇ ಫಸ್ಟ್ ಒನ್ ಅಂತೂ 10 14 ಐತಿ. 10 ಇಲ್ಲೈತಿ, 14 ಇಲ್ಲೈತಿ. ಇದು ಬ್ಯಾಡ್ ನಮ್ಗೆ. ನಾವು ರೂಲ್ ಪ್ರಕಾರ ಹೋದ್ವಿ ಅಂತಂದ್ರ ಡಿವಿಷನ್ ಇದಂತೂ ಭಾಗ ಹೋಗ್ವಲ್ತ. ಭಾಗ ಹೋಗುವಂತ ಆಪ್ಷನ್ ಯಾವ್ದೈತಿ? 8 10 ಐತಿ ನೋಡ್ರಿ. ಅಂದ್ರ ಇಲ್ಲಿ ನಾನು 8 ಇಡ್ತೀನಿ, 8 ಇಡ್ತೀನಿ, ಇದು 2 ಇಡ್ತೀನಿ, ಇದು 10 ಇಡ್ತೀನಿ, ಡಿವೈಡೆಡ್ ಬೈ 5 ಇಡ್ತೀನಿ, -4 ಈಕ್ವಲ್ಸ್ ಟು 14. ಇದನ್ನ ಚೆಕ್ ಮಾಡು. ಸರಿ, ಇದನ್ನ ಯಾಕೆ ತಗೊಂಡ್ರಿ ನೋಡ್ರಿ, ಇಲ್ಲಿ ನಮಗೆ ಕ್ಲಿಯರ್ಲಿ ಒಂದು ಹಿಂಟ್ ಸಿಗಾಕತ್ತೈತಿ. ನಮ್ಗೆ ಏನ್ ಹಿಂಟ್ ಸಿಗಾಕತ್ತೈತಿ? ಇದಂತರೂ ಭಾಗ ಹೋಗಂಗಿಲ್ಲ. ಅದಕ್ಕ ನಾ ಏನ್ ಮಾಡಿದೆ, 8 10ನ ಚೇಂಜ್ ಮಾಡಿದೆ ನಾನು. ಹೌದಾ? ಇರ್ಲಿ, ಈಗ ಚೆಕ್ ಮಾಡುವ ನಾವು. ಇದ್ರಾಗ ಫಸ್ಟ್ ನಾ ಬಿಡಿಸ್ಬೇಕು ಯಾವ್ದು, ಇದನ್ನ ಬಿಡಿಸ್ಬೇಕಂದ್ರೆ ಇದು 2 ಆಕೈತಿ ನೋಡ್ರಿ. ಅಂದ್ರೆ 8 into 2 plus -4 ಇಷ್ಟ ಐತೆ. ಈಗ ಇಂಟು ಐತಿ, ಪ್ಲಸ್ ಐತಿ, ಮೈನಸ್ ಐತಿ ಅಂದ್ರ ನಾ ಫಸ್ಟ್ ಬಿಡಿಸ್ಬೇಕು ಯಾವ್ದು, ಮಲ್ಟಿಪ್ಲಿಕೇಶನ್ ಆಗಿಂದ ಅಡಿಷನ್ ಸಬ್ಸ್ಟ್ರಾಕ್ಷನ್ ಐತಿ. ಅಂದ್ರೆ 2 ಬಿಡಿಸಿದ್ರೆ ಎಷ್ಟು ಆಕೈತಿ? 14 ಆಕೈತಿ. +2 -4 ಪ್ಲಸ್ ಐತಿ, ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಮೈನಸ್ ಐತಿ. ಅಂದ್ರೆ ಫಸ್ಟ್ ಯಾವ್ದು ಬಿಡಿಸ್ಬೇಕು? ಪ್ಲಸ್ ಬಿಡಿಸ್ಬೇಕು. ಅಂದ್ರೆ ಇದೆಷ್ಟು ಆಯ್ತ್ರಿ? 18 ಆಯ್ತು. 18 - 4 ಅಂದ್ರೆ ಎಷ್ಟು ಆಕೈತ್ರಿ? 14 ಆಕೈತಿ. ಇಂಥ ಟೈಪ್ ಕ್ವಶನ್ ಅದಾಗ ಸ್ವಲ್ಪ ಲೂಪ್ ಹೋಲ್ ಅನ್ನು ಹುಡುಕ್ಬೇಕು ನಾವು. ಇಲ್ಲಿ ನಾನು ಏನು ಹುಡುಕಿದೆ, ಇಲ್ಲಿ ನೋಡ್ರಿ 8 divided by 5 ಇದಂತೂ ಹೋಗಂಗಿಲ್ಲ. ಅದಕ್ಕೆ ನಾ ಏನ್ ಮಾಡಿದೆ, ಡೈರೆಕ್ಟ್ ಆಪ್ಷನ್ ನಂಬರ್ 4 ನೋಡಿದೆ. ಆಪ್ಷನ್ ನಂಬರ್ 4 ದ ಪಾಸಿಬಿಲಿಟಿ ಇತ್ತು, ಅದಕ್ಕೆ ಅದನ್ನ ತಗೊಂಡೆ ಅಂದ್ರೆ ಆನ್ಸರ್ ಬಂತು. ಎಸ್, ನೆಕ್ಸ್ಟ್ ನೋಡ್ರಿ ಏನ್ ಹೇಳಿದಾರ, ಸಿಲೆಕ್ಟ್ ದ ಫಿಗರ್ ದಟ್ ವಿಲ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದಿ ಫಾಲೋಯಿಂಗ್ ಫಿಗರ್ ಸೀರೀಸ್. ನಿಮಗೆ ಅಲ್ಲಿ ಡಿಸ್ಪ್ಲೇದಾಗ ಕಾಣಕತ್ತಿರ್ಬೋದು. ನಾ ಇಲ್ಲಿ ಒಂದು ರಫ್ ಸ್ಕೆಚ್ ಹಾಕಿನಿ, ಬರೀ ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನೋಡ್ರಿ, ಫಸ್ಟಿಗೆ ಈ ರೀತಿ ಒಂದು ಟ್ರಯಾಂಗಲ್ ಶೇಪ್ ದಾಗ ಒಂದು ಡಯಾಗ್ರಾಮ್ ಇಟ್ಟಾನ, ನಡಬರ್ಕ್ ಒಂದು ಲೈನ್ ಇಟ್ಟಾನ. ಹೌದಾ? ಇದು ಅಪ್ ಸೈಡ್ ಐತೆ. ಇಲ್ಲಿ ಇದು ವಾಯ್ ಕಾಣಕತ್ತೈತಿ ನೋಡ್ರಿ, ವಾಯ್ ಉಲ್ಟಾ ವಾಯ್ ಇಟ್ಟಾನ ನೋಡ್ರಿ, ಉಲ್ಟಾ ವಾಯ್ ಇಟ್ಟಾನ. ಥರ್ಡ್ ಏನ್ ಮಾಡಿದಾನ್ರಿ, ಇದು ಅಪ್ ಸೈಡ್ ಟ್ರಯಾಂಗಲ್ ಇದ್ದದ ಡೌನ್ ಸೈಡ್ ಟ್ರಯಾಂಗಲ್ ತಗೊಂಡಾನ. ಇದು ವಾಯ್ ಕೆಳಗಡೆ ಇದ್ದದ, ಇದು ಮೇಲ್ಗಡೆ ಹೋಗಿತ್ತು. ಅಂದ್ರ ಈಗ ಈ ಟ್ರಯಾಂಗಲ್ ಇಲ್ಲಿ ರೀಪ್ಲೇಸ್ ಆಕೈತಿ. ಇಲ್ಲಿ ಡೌನ್ ಸೈಡ್ ಐತಂದ್ರ ನೆಕ್ಸ್ಟ್ ನಮ್ ಡಯಾಗ್ರಾಮ್ ಯಾವ ರೀತಿ ಬರ್ತೈತಿ? ಈ ರೀತಿ ಬರ್ತೈತಿ. ಅಂದ್ರೆ ಈ ರೀತಿ ಬರುವಂತ ಆಪ್ಷನ್ ಯಾವ್ದೈತಿ? 2ನೇದೈತಿ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ.
ನೋಡ್ರಿ ಡಿಸ್ಪ್ಲೇದಾಗ ಕಾಣಿಸಾಕತ್ತಿರ್ಬೇಕು. ಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ದಿ ಅಲ್ಫಾಬೆಟಿಕಲ್ ಆರ್ಡರ್. ಅಲ್ಫಾಬೆಟಿಕಲ್ ಆರ್ಡರ್ ಅಂತಂದ್ರೆ ಅಸೆಂಡಿಂಗ್ ನಿಂತ್ರ ಡಿಸೆಂಡಿಂಗ್ ಆರ್ಡರಿಗೆ ಹೋಗ್ಬೇಕು. ಇಲ್ಲಿ ನೋಡ್ರಿ ಏನೇನ್ ಕೊಟ್ಟಾನ, ಎಕ್ಸಾಟಿಕ್, ಎಕ್ಸೆಂಪ್ಲಿಫೈ, ಎಕ್ಸಸೈಸ್, ಎಕ್ಸಾಸ್ಟ್, ಎಕ್ಸ್ಚೇಂಜ್ ಅಂತ ಕೊಟ್ಟಾನ. ಇರ್ಲಿ, ಇಲ್ಲೆಲ್ಲವೂ ಕಾಲಾನುಕ್ರಮ ಅರೇಂಜ್ ಮಾಡಂದಾನ. ಫಸ್ಟ್ ಯಾವ್ದು ಬರ್ತೈತ್ರಿ, ಈ ಎಕ್ಸ್ ಅಂತೂ ಎಲ್ಲಾರ್ದಾಗೂ ಕಾಮನ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಸಿ ಐತಿ, ಇಲ್ಲಿ ಎಚ್ ಐತಿ, ಇಲ್ಲಿ ಇ ಐತಿ, ಇ ಐತಿ, ಓ ಐತಿ. ಅಂದ್ರೆ ಫಸ್ಟ್ ಅಲ್ಫಾಬೆಟ್ ಯಾವ್ದು ಬರ್ತೈತಿ, ಸಿ ಬರ್ತದೆ. ಅಂದ್ರೆ 100% ಫಸ್ಟ್ ಏನಾಕೈತಿ, 5ನೇ ಆಪ್ಷನ್ ಬರ್ತೈತಿ. ಇದಂತೂ ಹೋತಿಗಿತ್ತು. ಫಸ್ಟ್ ಏನ್ ಬರ್ತೈತಿ, ಫಸ್ಟ್ 5 ಬರ್ತೈತಿ. ಹೌದಾ? ಇನ್ನು ನೆಕ್ಸ್ಟ್ ನೋಡ್ರಿ, ಈಗ ಇದನ್ನ ಅಲ್ಸೋನಿಗೆ ಈ ಎಕ್ಸ್ ಅಂತೂ ಕಾಮನ್ ಮೂರದಾಗೂ ಐತಿ. ಹೌದಾ? ಇಲ್ಲಿ ಎಚ್ ಐತಿ, ಇಲ್ಲಿ ಇ ಐತಿ, ಇಲ್ಲಿ ಇ ಐತಿ, ಇಲ್ಲಿ ಓ ಐತಿ. ನೆಕ್ಸ್ಟ್ ಅಲ್ಫಾಬೆಟ್ ಯಾವ್ದು ಬರ್ತೈತಿ, ಇ ಬರ್ತೈತಿ. ಹೌದಾ? ಈ ಇಡೋನ್ ನಾವು, ಈ ಇಡೋನ್ ಈ ಎರಡರದಾಗ ಐತಿ. ಅಂದ್ರೆ ಇವೆರಡು ಬಿಡ್ರಿ, ಇವೆರಡು ಅದಾವ್ರೆ. ಇಲ್ಲಿ ಎಮ್ ಐತಿ, ಇಲ್ಲಿ ಆರ್ ಐತಿ. ಫಸ್ಟ್ ಯಾವ್ದು ಬರ್ತೈತಿ, ಎಮ್ ಬರ್ತೈತಿ. ಅಂದ್ರೆ ಆಪ್ಷನ್ ಏನಾಕೈತ್ರಿ, ಅದ ಆಪ್ಷನ್ 2 ಐತಿ. ಅಂದ್ರೆ ನೆಕ್ಸ್ಟ್ ಯಾವ್ದು ಬರ್ತೈತಿ, 2ನೇ ಬರ್ತೈತಿ. ಹೌದಾ? ಈಗ ನೆಕ್ಸ್ಟ್ ನೋಡ್ರಿ, ಮತ್ ಇವು ಮೂರದಾಗ ನೋಡ್ರಿ, 1 2 3. ಇ ಎಕ್ಸ್ ಅಂತಲೂ ಕಾಮನ್ ಐತಿ. ಇಲ್ಲಿ ಎಚ್ ಐತಿ, ಇಲ್ಲಿ ಇ ಐತಿ. ಅಂದ್ರೆ ಇ ಐತಿ ಅಂದ್ರೆ ಇದ ಬರ್ತೈತಿ. ನೆಕ್ಸ್ಟ್ ಅಂದ್ರೆ ಯಾವ್ದು ಬರ್ತೈತಿ, 3 ಬರ್ತೈತಿ. ಇದು ಹೋತ್ ಈಗ ನಮ್ಮದ. ಹೌದಾ? ಈಗ ಉಳಿತೀವಿ ಎರಡು. ಇ ಎಕ್ಸ್ ಅಂತಲೂ ಕಾಮನ್ ಐತಿ ಅದ್ರ. ಇಲ್ಲಿ ಓ ಐತಿ, ಇಲ್ಲಿ ಎಚ್ ಐತಿ. ಯಾವ್ದು ಬರ್ತೈತ್ರಿ, ಎಚ್ ಬರ್ತೈತಿ. ಅಂದ್ರೆ ಆನ್ಸರ್ ಇದು ಆಪ್ಷನ್ ಯಾವ್ದ್ರ ಅದ, 4 ಆಕೈತಿ. ಲಾಸ್ಟ್ ಉಳಿತ ಯಾವ್ದ್ರಿ, 1 ಆಕೈತಿ. ಅಂದ್ರೆ 5 2 3 4 1 ಆಪ್ಷನ್ ಯಾವ್ದು ಆಕೈತ್ರಿ, ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮತ್ತೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ನ ಕ್ವಶನ್ ಕೇಳಿದಾರೆ ನೋಡ್ರಿ. 8 ಗರ್ಲ್ಸ್ ಎ ಬಿ ಸಿ ಡಿ ಇ ಎಫ್ ಜಿ ಅಂಡ್ ಎಚ್ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಟುವರ್ಡ್ಸ್ ದಿ ಸೆಂಟರ್. ಅಂದ್ರೆ ಪ್ರೀವಿಯಸ್ ಸಮ್ ಹಂಗಿತ್ ಹಂಗ ಐತಿದ. ಎಲ್ಲಿ ಫೇಸ್ ಮಾಡತ್ತಾರ ಅವ್ರ, ಸೆಂಟರ್ಗೆ. 1 2 3 4 5 6 7 8. ಯಾಕಂದ್ರೆ ಎಲ್ಲರೂ ಸೆಂಟರಿಗೆ ಫೇಸ್ ಮಾಡಕತ್ತಾರ. ಹೌದಾ? ನಮಗೇನು ಹೇಳಿದ್ದಾರೆ, ಎ ಈಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ ಅಂದಾರ. ಎ ಯಾರು ಲೆಫ್ಟಿಗೆ ಅದಾರ, ಡಿ ಲೆಫ್ಟಿಗೆ ಅದಾರ. ಡಿ ಇಲ್ಲಿ ಇಟ್ನಂದ್ರ ಇದು ಲೆಫ್ಟ್ ಈ ಸೈಡ್ ಆಕೈತ್ರಿ. ನಾ ಹೇಳಿನಿ ಪ್ರೀವಿಯಸ್ ಸಮ್ದಾಗ ಏನು ಹೇಳಿನಿ, ಇದೇನೈತಿ, ಇದು ಲೆಫ್ಟ್. ಈಚೆ ಕಡೆ ಏನಾಕೈತ್ರಿ, ಈಚೆ ಕಡೆ ರೈಟ್. ಯಾವಾಗ ಸೆಂಟರಿಗೆ ಫೇಸ್ ಮಾಡ್ತಿರ್ತಾರಲ್ಲ ಅವಾಗ. ಎ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಡಿ ಅಂದಾರ. ಇದರ ಲೆಫ್ಟ್ 1 2 ಅಂದ್ರೆ ಎ ಇಲ್ಲಿ ಬರ್ತಾನೆ. ಹೌದಾ? ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಡಿ ಈಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಇ. ಏನಂದ್ರೆ ಡಿ ಈಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಇ. ಅಂದ್ರೆ ಡಿ ಎಲ್ಲದ ಅಂದ್ರೆ ಥರ್ಡ್ ಟು ದಿ ಲೆಫ್ಟ್ ಆಫ್ ಇ ದ ಲೆಫ್ಟಿಗೆ ಅದಾನಂತ. ಅಂದ್ರ ಈ ಇಲ್ಲಿ ಇಟ್ಟನಂದ್ರ ಲೆಫ್ಟ್ ಸೈಡ್ ಇಲ್ಲ ಆಕೈತಿ. ಹೌದಾ? ಥರ್ಡ್ ಅಂದಾನ. 1 2 3 ಅಂದ್ರೆ ಇಲ್ಲಿ ಇ ಬರ್ತಾನ. ಇದ ಥರ್ಡ್ 1 2 3 ಅಂದ್ರೆ ಡಿ ಇಲ್ಲಿ ಬರ್ತಾನ್ರಿ. ನೆಕ್ಸ್ಟ್ ನೋಡ್ರಿ, ಸಿ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಜಿ ಅಂತಂದಾರ. ಸಿ ಎಲ್ಲದ್ರಿ ಥರ್ಡ್ ಟು ದಿ ರೈಟ್ ಆಫ್ ಜಿ ಅಂದಾರ. ಅಂದ್ರೆ ಜಿ ಇಲ್ಲಿ ಇಟ್ನಂದ್ರ ಥರ್ಡ್ ರೈಟಿಗೆ 1 2 3 ಸಿ ಇಲ್ಲಿ ಬರ್ಬೋದೇನ್ರಿ. ಹೌದಾ? ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಚೆಕ್ ಮಾಡೋಣ. ಏನಂದ್ರೆ ಜಿ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಇ. ಜಿ ಏನ ಇಮಿಡಿಯೇಟ್ ನೇಬರ್ ಆಫ್ ಇದ್ ಇಲ್ಲ ಅಂತ್ರಿ. ಅಂದ್ರೆ ಇಲ್ಲಿ 100% ಜಿ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೂ 100% ಜಿ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದಂತೂ ಫಿಕ್ಸ್ ಐತೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಎಚ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಬಿ ಅಂತಂದ್ರೆ. ಎಚ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಬಿ. ಈಗ ನಾ ಬಿ ಇಲ್ಲಿ ಇಟ್ನಂದ್ರ ಇದ್ರ ರೈಟ್ ಇಲ್ಲ ಆಕೈತಿ. 1 2 3 ಅಂದ್ರೆ ಎಚ್ ಇಲ್ಲಿ ಬರೋ ಸಾಧ್ಯತೆ ಐತಿ. ಹೌದಾ? ಯಾಕಂದ್ರೆ ಎಚ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಬಿ ಅಂದ. ಬಿ ದ ರೈಟ್ ಇಲ್ಲ ಆಕೈತಿ. 1 2 3 ಕ್ಲಿಯರ್ ಐತ್ರಿ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಬಿ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಜಿ ಅಂತಂದಾರ. ಬಿ ಏನ ಸೆಕೆಂಡ್ ಟು ದಿ ರೈಟ್ ಆಫ್ ಜಿ. ರೈಟ್ ಆಫ್ ಜಿ ಅಂದ್ರೆ 1 2 ಕರೆಕ್ಟ್ ಐತಿ ನಮ್ಗೆ. ಹೌದಾ? ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಇರ್ಲಿ, ಇಲ್ಲಿ ಒಂದು ಯಾವ್ದೋ ಮಿಸ್ ಐತಿ ನೋಡ್ರಿ. ಎ ಬಿ ಸಿ ಡಿ ಇ ಎಫ್ ಇಲ್ಲ. ಎಫ್ ಜಿ ಎಚ್ ಓ ಆಯ್ತಾ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ, ಹೂ ಈಸ್ ಸಿಟ್ಟಿಂಗ್ ಆನ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಇ ಅಂತಂದಾರ. ಈದ ಲೆಫ್ಟ್ ಸೈಡ್ ಯಾವ್ದು ಆಕೈತಿ, ಈದ ಲೆಫ್ಟ್ ಸೈಡ್ ಯಾರು ಅದಾರ, ಸಿ ಅದಾರ. ಅಂದ್ರೆ ಆನ್ಸರ್ ಏನಾಕೈತ್ರಿ, ಇದು ಆನ್ಸರ್ ಸಿ ಆಕೈತಿ. ಆಪ್ಷನ್ ನಂಬರ್ 1 ಆಕೈತಿ. ನೆಕ್ಸ್ಟ್ ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಮ್ಯಾಕ್ ಹೇಳಿದಾನ. ಕ್ವಶನ್ ಏನ್ ಹೇಳಿದಾರ ನೋಡ್ರಿ, ಸಿ ಎ ಎಸ್ ಕೆ ಎಂ. ಇದಕ್ಕೆ ಏನಂತ ಕೊಟ್ಟಾನ್ರಿ ಅವ, 69271 ಅಂತ ಕೊಟ್ಟಾರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಂದಾರ, ಸಿ ಎಚ್ ಎ ಆರ್ ಎಂ. ಇದಕ್ಕೆ ಏನಂತ ಕೊಟ್ಟಾರೆ, 13576 ಅಂದಾರ. ನಮ್ಮ ಕ್ವಶನ್ ಏನ್ ಕೇಳ್ಯಾರಿ, ಸಿ ಐ ಇಲ್ಲ ಇನ್ನೂ ಒಂದು ಕೊಟ್ಟಾರ, ಸಿ ಐ ಎ ಓ ಎಸ್. ಇದಕ್ಕೆ ಏನಂತ ಕೊಟ್ಟಾರಿ, 74682. ಹೌದಾ? ನಮ್ಮ ಕ್ವಶನ್ ಏನ್ ಕೇಳಿದಾರೆ, ಎಚ್ ಅಂದ್ರೆ ಏನಂತ ಕೇಳಿದಾರೆ. ಇದು ಒಂದೇ ಕೇಳಿದಾರೆ. ಇರ್ಲಿ,
ಸಿ ಇದನ್ನ ವ್ಯಾಲ್ಯೂ ಆರ್ ಐತಿ, ಇಲ್ಲಿ 1 ಐತಿ, ಇಲ್ಲಿ 7 ಐತಿ, ಅಂದ್ರೆ ಡೈರೆಕ್ಟ್ ಲೆಟರ್ ಕೋಡಿಂಗ್ ಅಂತೂ 100% ಅಲ್ಲಿದೆ. ಸಿ ಆರ್ ಐತಿ ಅನ್ನಗತ್ತನ, ಸಿ ನೋಡಿದ್ರೆ 3 ಐತಿ, ಇದು ಪಾಸಿಬಿಲಿಟಿ ಇಲ್ಲ. ಇನ್ನು ಉಳಿತೇನು, ಇನ್ನು ಇದು ಇನ್ನೂ ಒಂದು ಕೋಡಿಂಗ್ ಡಿಕೋಡಿಂಗ್ದಾಗ ಇನ್ನೊಂದು ಟೈಪ್ ಬರ್ತೈತಿ, ಡಿಸೈಫರಿಂಗ್ ಮೆಸೇಜ್ ಕೋಡಿಂಗ್ ಅಂತ ಕರಿತಾರೆ. ಸರ್ ಅದೇನ್ರಿ? ಬರೀ ಕ್ವಶನ್ಸ್ ಅಷ್ಟ ಬರೆಯಕತ್ತೇನ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ. CASKM, ಹೌದಾ? ಇದು ಕ್ವಶನ್ ಕೊಟ್ಟಾನ, ಇರ್ಲಿ. ನೆಕ್ಸ್ಟ್ ಚಾರ್ಮ್ ಐತಿ, ಚಾರ್ಮದಾಗ ಸಿ ರಿಪೀಟ್ ಆಗತೈತಿ, ರಿಪೀಟ್ ಆಗೋದು ಕೆಳಗೆ ಬರೆಯತ್ತೀನಿ. ಎಚ್ ಎಲ್ಲ ರಿಪೀಟ್ ಆಗತೈತೇನ್ರಿ? ಇಲ್ಲ, ಅಂದ್ರೆ ಅದನ್ನು ಹೊರಗೆ ಬರೆಯಕತ್ತೀನಿ, ಹೌದಾ? ಎ ರಿಪೀಟ್ ಆಗತೈತಿ, ಅದನ್ನು ಸೇಮ್ ಅಂತ ಬರೆಯತ್ತೀನಿ. ಆರ್ ರಿಪೀಟ್ ಆಗತೈತೆ, ಇಲ್ಲ, ಅದನ್ನು ಹೊರಗೆ ಬರೆಯತ್ತೀನಿ. ಎಮ್ ರಿಪೀಟ್ ಆಗತೈತಿ, ಎಸ್, ಅದನ್ನ ಬರ್ತೀನಿ. ಮತ್ತೊಂದು ಲೈನ್ ಹಾಕೋಣ. ನೆಕ್ಸ್ಟ್ ಏನಂದ್ರೆ ಸಿ ರಿಪೀಟ್ ಆಗತೈತಿ, ಐ ಐತೇನ್ರಿ? ಐ ಇಲ್ಲ, ಅದನ್ನು ಹೊರಗೆ ಬರೆಯೋಣ, ಬರ್ದೇನಿ, ಹೌದಾ? ಎ ಐತೇನ್ರಿ? ಎ ಐತಿ ನೋಡ್ರಿ, ರಿಪೀಟ್ ಆಗತೈತಿ. ಓ ಐತೇನ್? ಓ ಇಲ್ಲ, ಅದನ್ನು ಹೊರಗೆ ಬರ್ದ. ಎಸ್ ಐತಿ? ಐತಿ, ಹಾ, ಹೌದಾ? ಇದು ಒಂದು ಸ್ವಲ್ಪ ರಬ್ ಮಾಡಿಬಿಡ್ತೀನಿ ನೋಡ್ರಿ. CASKM ಅಂದ್ರೆ 6 9. ಈಗ ನಾವು ಕ್ವಶನ್ ಅದು ಬರ್ದೀವಿ, ಕ್ವಶನ್ ಅದ ಬರ್ದೀವಿ. ಈಗ ಆಪ್ಷನ್ ಏನು ಕೊಟ್ಟ? 6 9 2 7 1 ಅಂದ ಫಸ್ಟ್ ಒನ್, ಹೌದಾ? ನೆಕ್ಸ್ಟ್ ಏನಂದ? 1 ರಿಪೀಟ್ ಆಗತೈತಿ, 1 ಇಡ್ತೀನಿ. 3 ಇಲ್ಲ, ರಿಪೀಟ್ ಆಗತ್ತಲ್ಲ, ಹೊರಗಿಡಾತೀನಿ. 5 ಅದನ್ನು ಹೊರಗಿಡಾತೀನಿ. 7 5 ರಿಪೀಟ್ ಆಗತೈತಿ. 6 ರಿಪೀಟ್ ಆಗತ್ತೈತಿ, ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಹೇಳಿದಾರ? 1 ಇದನ್ನ ಮಾಡಿ 7 4 6 8 2 7 ಐತ್ರಿ? ಐತಿ. 4 ಇಲ್ಲ, 4 ಹೊರಗಿಡಾತೀವಿ. 6 ಐತಿ. 8 ಇಲ್ಲ, ಅದನ್ನು ಹೊರಗಿಡಾತೀವಿ. 2 ಐತಿ. ಕ್ಲಿಯರ್ ಐತ್ರಿ? ಇಲ್ಲ, ನಮ್ಮ ಕ್ವಶನ್ ಏನು ಕೇಳಿದ್ರು ಅವ್ರ? ಎಚ್ ಅಂದ್ರೆ ಏನಂತ ಕೇಳಿದ್ರು, ಹೌದಾ? ಎಚ್ 2ನೇ ಲೈನ್ದಾಗ ಐತೇನ್ರಿ? 2ನೇ ಲೈನ್ದಾಗ ಏನ್ರ ಐತೇನ? ಏನೂ ಇಲ್ಲ. ನಾವು 2ನೇ ಲೈನ ನೋಡೋಣ. 2ನೇ ಲೈನ್ದಾಗ ಏನ್ರ ಐತೇನ್ರಿ? ಇಲ್ಲ, ಏನೂ ಇಲ್ಲ. ಅಂದ್ರೆ ಆಪ್ಷನ್ ಏನಾಕೈತಿ? ಎಚ್ ಹೊರಗಡೆ ಐತಿ ನೋಡ್ರಿ, ಅಂದ್ರೆ ಆಪ್ಷನ್ ಏನಾಕೈತಿ? 3. ಆನ್ಸರ್ ಏನಾಕೈತಿ? 3 ಆಕೈತಿ. ಆಪ್ಷನ್ ಏನಾಕೈತ್ರಿ? ಆಪ್ಷನ್ ನಂಬರ್ 2 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ಏನು ಹೇಳಿದಾರ? ವಿಚ್ ಆನ್ಸರ್ ಫಿಗರ್ ವಿಲ್ ಕಂಪ್ಲೀಟ್ ದ ಪ್ಯಾಟರ್ನ್ ಇನ್ ದಿ ಕ್ವಶನ್? ಯಾವುದು ಪ್ಯಾಟರ್ನ್ ಕಂಪ್ಲೀಟ್ ಮಾಡ್ತೈತೆ ಅಂದ್ರೆ ನಿಮ್ಗೆ ಅಲ್ಲಿ ಡಿಸ್ಪ್ಲೇದಾಗ ಕಾಣಿಸಾಗತ್ತಿರ್ಬೋದು. ಇಲ್ಲಿ ನೋಡ್ರಿ, ಪ್ಯಾಟರ್ನ್ದಾಗ ನೀವು ನೋಡ್ಬೋದು. ಫಸ್ಟ್ ಸರ್ಕಲ್ ಐತಿ, ಸ್ಕ್ವೇರ್ ಐತಿ. ಸರ್ಕಲ್ ಸ್ಕ್ವೇರ್ ಎರಡು ಎಕ್ಸಾಕ್ಟ್ಲಿ ಪ್ಯಾರಲಲ್ ಅದಾವು, ಒಂದ್ರ ಮ್ಯಾಗ ಒಂದ್ ಐತಿ. ಸರ್ಕಲ್ ಸ್ಕ್ವೇರ್ ಆಗಿಂದ ಸ್ಕ್ವೇರ್ ಸರ್ಕಲ್ ಐತಿ, ಮತ್ತು ಉಲ್ಟಾ ಮಾಡ್ಯಾನ ಸರ್ಕಲ್ ಸ್ಕ್ವೇರ್ ಐತಿ. ಅಂದ್ರೆ ನಾವಿಲ್ಲಿ ಉಲ್ಟಾ ಮಾಡೋಣ, ಇರ್ಲಿ. ಇಲ್ಲೇ ಈ ರೀತಿ ಐತದ, ಈ ರೀತಿ. ನಾ ಇದನ್ನು ಡ್ರಾ ಮಾಡಕ್ ಆಗ್ಲಿಲ್ಲ, ಈಗ ಮಾಡಿದ್ನಿ. ಈ ರೀತಿ ಐತಿ, ಅಂದ್ರೆ ಇದು ಫುಲ್ ಆಕೈತ್ರಿ, ಇದು, ಹೌದಾ? ಇದು ಫುಲ್ ಆಗೈತಿ, ಇದು ಫುಲ್ ಆಕೈತಿ. ಇದು ನೋಡ್ರಿ, ಈ ಲೈನ್ ಇಲ್ಲಿಗೆ ಬರ್ತೈತಿ, ಹಿಂಗ್ ಕನೆಕ್ಟ್ ಆಕೈತಿ. ಇರ್ಲಿ, ಸರ್ಕಲ್ ಸ್ಕ್ವೇರ್, ಸ್ಕ್ವೇರ್ ಸರ್ಕಲ್, ಸರ್ಕಲ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಏನ್ ಬರ್ತೈತ್ರಿ? ಸ್ಕ್ವೇರ್ ಬರ್ತೈತಿ. ಆಮೇಲೆ ಏನ್ ಬರ್ತೈತ್ರಿ? ಸರ್ಕಲ್ ಬರ್ತೈತಿ. ಅಂದ್ರೆ ಎಕ್ಸಾಕ್ಟ್ಲಿ ಒಂದ್ರ ಕೆಳಗ ಒಂದ್ಗಡೆ ಐತಿ, ಹೌದಾ? ಅಂದ್ರೆ ಆನ್ಸರ್ ಏನಾಕೈತ್ರಿ? ಇಲ್ಲಿ ಆಪ್ಷನ್ ನಂಬರ್ 1 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಡನ್ ಫಿಗರ್ ಎಲ್ಲಿ ಐತಂತ ಕೇಳ್ಯಾನ. ಈ ರೀತಿ ಕೊಟ್ಟ ನಾವು, ಇದು ಎಲ್ಲಿ ಐತಂತ ಹೇಳಂತ ಹೇಳಿದನ್ರಿ. ಫಸ್ಟ್ ಸೆಕೆಂಡ್ ಥರ್ಡ್ದಾಗ ಅಂತೂ ಇಲ್ಲ, ಡೈರೆಕ್ಟ್ 4th ಆಪ್ಷನ್ ತಗೊಂಡಿನಿ. ಇದ್ರೊಳಗೆ ಎಲ್ಲಿ ಕಾಣಾಗತ್ತೈತಿ ನೀವ ಹೇಳ್ರದ್ನ. ಅಲ್ಲಿ ನೋಡ್ರಿ, ಇಡನ್ ಫಿಗರ್ ಎಲ್ಲಿ ಐತಿ? ಈ ರೀತಿ ಡಯಾಗ್ರಾಮ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಈ ಲೈನ್ ಐತಿ, ಇದು ಎಲ್ಲಿ ಬಂದೈತಿ, ಆಮೇಲೆ ಹಿಂಗ್ ಮಾಡಿ. ಅಂದ್ರೆ ಇಡನ್ ಫಿಗರ್ ಎಲ್ಲಿ ಐತಿ ಅಂತ ಹುಡುಕ್ಬೇಕದನ್ನ. ಯಾವ ಆಪ್ಷನ್ದಾಗ ಐತೆ ಅಂದ್ರೆ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಲೆಟರ್ ಪೇರ್ ಮೇಲೆ ಕೊಟ್ಟಾನ. ಪೇರ್ ಏನ್ ಕೊಟ್ಟಾನ ನೋಡ್ರಿ. ಯು Y P ರೇಷೋ TXO ಈ ರೀತಿ ಕೊಟ್ಟ ಯಾವ ಪೇರ್ ಬರ್ತೈತೆ ಅಂತ ಆಪ್ಷನ್ 4 ಕೊಟ್ಟಾನ. ಇರ್ಲಿ, ಇಲ್ಲಿ ನೋಡ್ರಿ, ಯು ಟಿ ಏನಾಗತ್ತೆ ಡಿಫ್ರೆನ್ಸ್ ನೋಡ್ರಿ. ಯು ಇಲ್ಲ ಐತಿ, ಟಿ ಇಲ್ಲ ಐತಿ, -1 ಆಗತೈತಿ, ಹೌದಾ? Y X ನೋಡ್ರಿ, Y ಇಲ್ಲ ಐತಿ, X ಇಲ್ಲ ಐತಿ, ಅಂದ್ರೆ ಇದು ಏನಾಗತೈತಿ? -1. P O ಐತಿ, P ಇಲ್ಲ ಐತಿ, O ಇಲ್ಲ ಐತಿ, ಅಂದ್ರೆ ಎಲ್ಲವೂ -1 ಸೀರೀಸ್ದಾಗ ಇದ್ದಿದ್ದ ಪೇರ್ ಹುಡುಕ್ರಿ ಅಂತ ಹೇಳಿದಾಗ. ನೀವು ನೋಡ್ರಿ, ಆಪ್ಷನ್ 1ನೇದು ಏನಾಗತೈತಿ? ಯು ಮತ್ತು ಬಿ ಅಂತೂ -1 ಆಗಂಗಿಲ್ಲ, ಹೌದಾ? ಆಪ್ಷನ್ 2 ಏನಾಗತೈತಿ? ಎ ಮತ್ತು ACD ಐತಿ, AEX ಐತಿ, A ಐತಿ, ಇಲ್ಲೂ -1 ಆಗಂಗಿಲ್ಲ. ಆಪ್ಷನ್ 3 ನೋಡ್ರಿ, CZ ಐತಿ. ನೋಡ್ರಿ, ಸಿ ಇಲ್ಲ ಐತಿ, Z ಇಲ್ಲ ಐತಿ, -1 ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ 4 ನೋಡ್ರಿ, FE ಇಲ್ಲಿ ನಾ ಬರೀತೀನಿ, FSHERG ಅಂತಂದಾರ. ಇದು ನೋಡ್ರಿ, FE -1, SR -1, HG -1. ಅಂದ್ರೆ ಆಪ್ಷನ್ ಏನಾಕೈತ್ರಿ? ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡಿಸ್ಪ್ಲೇದಾಗ ಕಾಣಕತ್ತಿರ್ಬೇಕು. ಪೇಪರ್ ಫೋಲ್ಡಿಂಗ್ ಕೊಟ್ಟಾನವ, ಈ ರೀತಿ ಐತದ. ಈಗ ನೋಡ್ರಿ, ಅದ್ರ ಬಾಜುಕಿಂದ ಈ ಸೈಡ್ ಆರೋ ಮಾರ್ಕ್ ಮಾಡ್ಯಾನವ, ಈ ಸೈಡ್ ಆರೋ ಮಾರ್ಕ್ ಮಾಡ್ಯಾನಂದ್ರೆ ಇಲ್ಲೊಂದು ಬರ್ತೈತಿ ಬಾಕ್ಸ್, ಹೌದಾ? ನೆಕ್ಸ್ಟ್ ಏನ್ ಹೇಳ್ಯಾರ? ಇಲ್ಲೊಂದು ಐತಿ, ಅಂದ್ರೆ ಇಲ್ಲೊಂದು ಬರ್ತೈತಿ ಬಾಕ್ಸ್.
ಇದು ಯಾವ ಆಪ್ಷನ್ಗೆ ಸೀಮಿತ ಆಕೈತಿ ಅಂದ್ರೆ ಡೈಗ್ರಾಮ್ ಈ ರೀತಿ ಬರ್ತೈತಿ. ಆಜು ಬಾಜು ಹೋಗಕ್ಕಂತೂ ಚಾನ್ಸೇ ಇಲ್ಲ. ಅಂದ್ರೆ ಯಾವ ಆಪ್ಷನ್ ಆಕೈತ್ರಿ ಆಪ್ಷನ್ ನಂಬರ್ 2 ಆಕೈತಿ ಇದು ಆನ್ಸರ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ಮಿಸ್ಸಿಂಗ್ ಟರ್ಮ್ ದ ಕೊಟ್ಟಾರ. ಕ್ವಶನ್ ಏನ್ ಕೊಟ್ಟಾರ ಬರ್ಕೊಳಂಬರ್ರಿ. ಏನಂದಾರ ಎನ್ ಎಂ ಆರ್ ಎಸ್ ಎಸ್ ಝೆಡ್ ಎಕ್ಸ್ ವೈ ಎಚ್ ಸಿ ಇ ಪಿ ಕ್ವಶನ್ ಮಾರ್ಕ್ ಅಂದಾರ ಇರ್ಲಿ. ಎನ್ ಎಂ ಐತಿ, ಎನ್ ಎಂ -1 ಐತಿ, ಆರ್ ಎಲ್ ಇಲ್ಲಿ ಐತಿ. ಅಂದ್ರೆ ಇದಂತೂ ಪಾಸಿಬಿಲಿಟಿ ಕೇಸ್ ಕಾಣುವಲ್ತು. ಇಲ್ಲಿ ನೋಡ್ರಿ ಎನ್ ಎಸ್ ಗೆ ಡಿಫ್ರೆನ್ಸ್ ಎಷ್ಟೈತಿ 2 3 4 5 ಎಷ್ಟೈತ್ರಿ +5 ಐತಿ. ಹೌದಾ. ಎಂ ಐ ಎಸ್ ಗೆ ಡಿಫ್ರೆನ್ಸ್ ಎಷ್ಟೈತಿ 1 2 3 4 5 6 ಇಲ್ಲೆಷ್ಟು ಹೋಗತೈತ್ರಿ +6 ಹೊಂಟೈತಿ. ಆರ್ ಝೆಡ್ ಡಿಫ್ರೆನ್ಸ್ ಎಷ್ಟೈತಿ ನೋಡ್ರಿ 1 2 3 4 5 6 7 8 ಎಷ್ಟೈತ್ರಿ 8 ಐತಿ. ಇರ್ಲಿ. ಹೌದಾ. ನೆಕ್ಸ್ಟ್ ನೋಡೋಣ ಎಸ್ ಎಕ್ಸ್ ಐತ್ರಿ. ಎಸ್ ಎಕ್ಸ್ ಏನೈತ್ರಿ ಎಸ್ ಇಲ್ಲಿ ಐತಿ 1 2 3 4 5 +5 ಆಗತೈತಿ. ಹೌದಾ. ಎಸ್ ವೈ ಐತಿ ನೋಡ್ರಿ 1 2 3 4 5 6 ಇಲ್ಲಿ ಎಷ್ಟು ಆಗತೈತಿ +6 ಆಗತೈತಿ. ಝೆಡ್ ಎಚ್ ಐತಿ. ಝೆಡ್ ಇಲ್ಲಿ ಮ್ಯಾಗ್ ಬರ್ರಿ 1 2 3 4 6 7 8 ಅಂದ್ರೆ ಪ್ಯಾಟರ್ನ್ ಯಾವ್ದು ಹೋಗತೈತೆ ಅನ್ನೋದು ಗೊತ್ತಾಗ್ತದೆ. ಯಾವ್ದು ಹೋಗತೈತ್ರಿ +5 +6 +8 ಇದ ಪ್ಯಾಟರ್ನ್ ಹೊಂಟೈತಿ. ಡೈರೆಕ್ಟ್ಲಿ ನಾವು ಇದ್ರ ಚೆಕ್ ಮಾಡ್ಬೋದು. ಸಿ +5 ಎಷ್ಟಾಕೈತ್ರಿ ಸಿ +5 ಎಷ್ಟಾಕೈತಿ ಸಿ ನೋಡ್ರಿ 1 2 3 4 5 ಅಂದ್ರೆ ಏನಾಕೈತ್ರಿ ಎಚ್ ಬರ್ತೈತಿ. ನೆಕ್ಸ್ಟ್ +6 ಮಾಡ್ಬೇಕು ನಾನು. +6 ಎಷ್ಟಾಕೈತಿ ಈ ನಂತರ 1 2 3 4 5 6 ಅಂದ್ರೆ ಕೆ ಬರ್ತೈತ್ರಿ. ಪಿ ದ +8 ಮಾಡ್ಬೇಕು ನಾನು 1 2 3 4 5 6 7 8 ಅಂದ್ರೆ ಏನ್ ಬರ್ತೈತ್ರಿ ಎಚ್ ಕೆ ಎಕ್ಸ್ ಅಂತ ಬರ್ತೈತಿ. ಆಪ್ಷನ್ ನಂಬರ್ ಏನ್ರಿ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ರೀತಿ ಕ್ವಶನ್ ಕೊಟ್ಟ ಅಂತಂದ್ರ ಇದನ್ನ ಫಸ್ಟಿಗೆ ಬಿಡ್ಸಾಕ್ ಹೋಗ್ಬಾರ್ರಿ. ನಿಮ್ಮದೆಲ್ಲ ಫುಲ್ಲಿ ಮುಗಿದಾಗಿಂದ ಈ ಕ್ವಶನ್ಗೆ ಬರ್ರಿ. ಯಾಕಂದ್ರೆ ಇದ್ರ ಭಾಳ ಟೈಮ್ ಹಿಡಿತೈತಿ. ಇರ್ಲಿ. ಕ್ವಶನ್ ಏನಂದಾರಿ 10 ಸ್ಟಾರ್ 14 at 2 8 ಈಕ್ವಲ್ಸ್ ಟು 8 ಇದು ಆನ್ಸರ್ ಹೆಂಗ್ ಬರ್ತೈತಲ್ಲ ಅದನ್ನ ಇದಕ್ಕೆ ಇಡ ಅಂತ ಹೇಳಿದ. ಇರ್ಲಿ. ನಾವು ಬಾಡ್ಮಾಸ್ ಪ್ರಕಾರ ಮಾಡಕ್ ಹೋದಿವಂದ್ರ ಇದು ಸರಳ ಬರಂಗಿಲ್ಲ. ನೋಡ್ರಿ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಡಿವಿಜನ್ ಯಾವ್ದಕ್ಕರ ಒಂದು ಕೊಟ್ಟಿವಿ ಅಂದ್ರೆ ನೋಡ್ರಿ ಡಿವಿಜನ್ ಇದು ಆಕೈತಿ. ಡಿವಿಜನ್ ಆಕೈತಿ. ಅಂದ್ರೆ ಇದನ್ನ ಇಂಟು ಅಂತ ಹಾಕ್ರಿ, ಇದು ಪ್ಲಸ್ ಅಂತ. ಹೌದಾ. 10 × 14 ಡಿವೈಡೆಡ್ 8 +8 ಈಕ್ವಲ್ಸ್ ಟು 8 ಪಾಸಿಬಿಲಿಟಿ ಇಲ್ಲ. ಯಾಕಂದ್ರೆ ಇಲ್ಲಿ 7 ಆಗತೈತಿ. 10 × 7 +8 ಆನ್ಸರ್ ಭಾಳ ಹೋಗ್ತಿಲ್ಲ. ಹೌದಾ. ಇದು ವರ್ಕೌಟ್ ಆಗಂಗಿಲ್ಲ. ಈಗ ನೋಡ್ರಿ ಇಲ್ಲೇ ಪ್ಲಸ್ ಇಡ್ರಿ, ಇಲ್ಲೇ ಮೈನಸ್ ಇಲ್ರಿ, ಇಲ್ಲೇ ಇಂಟು ಇಟ್ಟು ನೋಡ್ರಿ. ಇಲ್ಲಿ ನೋಡ್ರಿ ಯಾಕಂದ್ರೆ ಮೈನಸ್ ಬೇಕ ಇಲ್ಲ ಕಡಿಮೆ ವ್ಯಾಲ್ಯೂ ಐತಿಲ್ಲ. ಕಡಿಮೆ ವ್ಯಾಲ್ಯೂ ಐತಂದ್ರೆ ಮತ್ತೆ ಮೈನಸ್ ಆದಾಗ ಕಡಿಮೆ ವ್ಯಾಲ್ಯೂ ಬರ್ತದೆ. ನೋಡೋಣ ಇದು 10 -14 +2 × 8 ಏನೈತ್ರಿ. ಇದ್ರ ಫಸ್ಟ್ ಬಿಡಿಸ್ಬೇಕು ಯಾವುದು 10 -14 +16 ಆಕೈತ್ರಿ. ಹೌದು. ಆಮೇಲೆ ಬಿಡಿಸ್ಬೇಕು ಯಾವುದು ಪ್ಲಸ್ ಮಾಡ್ಬೇಕು. 10 + 16 ಎಷ್ಟಾಕೈತಿ 26 ಆಕೈತಿ. -14 ಎಷ್ಟಾಕೈತಿ ನೋಡ್ರಿ 6 ಈಚೆ ಕಡೆ ಒಂದು 6 12 ಆಕೈತಿ. ಅಂದ್ರೆ ಇದು ಬರವಲ್ತು. ನೆಕ್ಸ್ಟ್ ಬೇರೆ ಆಪ್ಷನ್ ಏನು ಉಳಿತೀನಿ ನಮ್ಗೆ ಪ್ಲಸ್ ಮೈನಸ್ ಪ್ಲಸ್ ಅಂತೂ ಇಟ್ಟಿವಿ. ಏನು ಉಳಿತ್ರಿ ಈಗ ಪ್ಲಸ್ ಇಲ್ರಿ ಮೈನಸ್ ಇಲ್ರಿ ಇಂಟು ಇಡ್ರಿ. ಉಲ್ಟಾ ಮಾಡೋ ನೀವು ಈಗ. ಹೌದಾ. ಇದು ನೋಡಿ ಚೆಕ್ ಮಾಡಿ ನೋಡು 10 ಏನೈತಿ +14 -2 × 8 ಇದನ್ನ ಚೆಕ್ ಮಾಡೋಣ. ಫಸ್ಟ್ ಇದನ್ನ ಬಿಡಿಸ್ಬೇಕ 10 +14 -16 ಆಕೈತ್ರಿ. ಹೌದಾ. ಪ್ಲಸ್ ಮಾಡ್ಬೇಕು ಫಸ್ಟ್ 24 -16 ನೋಡ್ರಿ ಆನ್ಸರ್ ಬರಾಕತ್ತೈತಿ. ಅಂದ್ರೆ ಏನು ಇಡ್ಬೇಕೀಗ. ಈಗ ನೆಕ್ಸ್ಟ್ ನಮಗೆ ಕ್ವಶನ್ ಏನು ಕೇಳಿದಾರ ಅವರು 30 ಇಲ್ಲಿ ಮಾಡ್ತೀನಿ ನೋಡ್ರಿ 30 ನೋಡ್ರಿ 30 * 19 at ಏನಂದಾರ at 11 -12 ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ನಾವು ಏನೇನು ತೊಗೊಂಡಿವಿ ಪ್ಲಸ್ ಮೈನಸ್ ಇಂಟು ತೊಗೊಂಡಿವಿ. ಚೆಕ್ ಮಾಡಿ ನೋಡೋಣ. 30 + 19 -11 × 12 ಇದ ತೊಗೊಂಡಿವ್ರಿ. ಫಸ್ಟ್ ಬಿಡಿಸ್ಬೇಕಿದ್ನ 30 + 19 12 1s 12 12 1s 12 13 ಆಯ್ತು. ಹೌದಾ. ಅಂದ್ರೆ 132 ಆಯ್ತು. ಈಗ ಫಸ್ಟ್ ಏನು ಬಿಡಿಸ್ಬೇಕು ಪ್ಲಸ್ ಮಾಡಬೇಕು. 30 + 19 ಎಷ್ಟಾಗತ್ತೆ 49 -132 ಮಾಡಿದ್ರೆ ಆನ್ಸರ್ ನೋಡ್ರಿ
ಮೈನಸ್ 83 ಆಪ್ಷನ್ದಾಗ ಐತಿ ನೋಡ್ರಿ, ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಪ್ರೀವಿಯಸ್ ಕ್ವಶನ್ ನಾವೇನು ಮಾಡಿದ್ವಲ್ಲ, ನಾನು ನಿಮಗೆ ಮುಂಚೆ ಹೇಳೀನಿ, ಅದನ್ನ ಫಸ್ಟಿಗೆ ಬಂತಂದ್ರೆ ಫಸ್ಟಿಗೆ ಬಿಡ್ಸಕ್ಕೆ ಹೋಗ್ಬೇಡ್ರಿ, ಇಲ್ಲಂತಂದ್ರೆ ಎಲ್ಲವೂ ಸಮ್ ತಿನ್ನಾಕ ನಿಂತು ಬಿಡ್ಬೇಕು. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾಳ ಸರಳ ಕ್ವಶನ್ ಐತಿ. ಮಿಸ್ಸಿಂಗ್ ನಂಬರ್ ಕೇಳಿದಾನ. ಏನು ಹೇಳಿದಾನ್ರಿ ಅವ? 64, 32, 16, 8, 4, ಕ್ವಶನ್ ಮಾರ್ಕ್, 1. ಏನು ನೀವು ನೋಡಿದ್ರೆ ಗೊತ್ತಾಗತೈತಿ, ಇದರ ಅರ್ಧ ಆಗತೈತಿ ಅಂದ್ರೆ ಡಿವೈಡೆಡ್ ಬೈ 2, ಇದರ ಅರ್ಧ ಆಗತೈತಿ 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 ಡಿವೈಡೆಡ್ ಬೈ 2 ಮಾಡ್ರಿ ಅಂದ್ರೆ ಆನ್ಸರ್ ಎಷ್ಟು ಬರ್ತದೆ? 2 ಬರ್ತದೆ. ಅಂದ್ರೆ ಏನಕ್ಕೈತ್ರಿ? ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇದಾಗೂ ಕಾಣಿಸ್ತಿರ್ಬೇಕು, ನಾ ಬೋರ್ಡ್ ಮ್ಯಾಗೂ ಬರ್ದೀನಿ. ಈ ಲೆಟರ್ ಸಿರೀಸ್ ಐತಿ, ಯಾವ ರೀತಿ ಫಾರ್ಮ್ ಮಾಡ್ಬೇಕನ್ನೋನು ಇಲ್ಲಿ ನೋಡ್ರಿ. ಈ ಲೆಟರ್ ಸಿರೀಸ್ ನೀವು ನೋಡಿದಾಗ ಏನೋ ಒಂದು ಡಿಫ್ರೆಂಟ್ ಇಲ್ಲಿ ನೋಡ್ರಿ, ಡಬಲ್ ಸಿ ಐತಿ, ಡಬಲ್ ಡಿ ಐತಿ, ಇರ್ಲಿ ಇದು ಡ್ಯಾಶ್ ಇರ್ಲಿ, ಡಬಲ್ ಎಫ್ ಐತಿ, ಡಬಲ್ ಜಿ ಐತಿ, ಡಬಲ್ ಸಿ ಐತಿ ನೋಡ್ರಿ, ಮತ್ತೆ ಡಿ ಒಂದ ಐತಿ, ಇಲ್ಲಿ ಇ ಒಂದ ಐತಿ. ಇಲ್ಲಿ ನೋಡ್ರಿ ಡಬಲ್ ಇ, ಡಬಲ್ ಎಫ್, ಡಬಲ್ ಜಿ, ಡಬಲ್ ಸಿ, ಡಬಲ್ ಡಿ, ಇಲ್ಲೂ ನೋಡ್ರಿ ಇ ಒಂದ ಐತಿ ಪೆಂಡಿಂಗ್. ಇರ್ಲಿ ನಾವಿಲ್ಲಿ ಇ ತುಂಬೋಣ, ಡಬಲ್ ಇ ಆಯ್ತು. ಇಲ್ಲಿ ನೋಡ್ರಿ ಡಿ ಒಂದ ಐತಿ, ಡಿ ತುಂಬೋಣ, ಡಬಲ್ ಡಿ ಆಯ್ತು. ಇಲ್ಲಿ ನೋಡ್ರಿ ಡಿ ಡಬಲ್ ಐತಿ, ಇ ಒಂದ ಐತಿ, ಇ ತುಂಬೋಣ, ಡಬಲ್ ಇ ಆಯ್ತು. ಇಲ್ಲಿ ಜಿ ತುಂಬೋಣ. ಎಷ್ಟು ಏನೇನು ಬಂತ್ರಿ? ಇ ಡಿ ಇ ಜಿ, ಅಂದ್ರೆ ಇ ಡಿ ಇ ಜಿ ಆಪ್ಷನ್ ನಂಬರ್ ಏನಾಕೈತ್ರಿ? ಆಪ್ಷನ್ ನಂಬರ್ 2 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಮ್ಯಾಕ್ ಹೇಳಿದಾನ. ಏನಂದ್ರೆ ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಇಫ್ ಅಬ್ರಾಡ್ ಈಸ್ ಕೋಡೆಡ್ ಆಸ್, ಏನಂದ್ರೆ ಅಬ್ರಾಡ್, ABROAD, ಅಬ್ರಾಡ್ ಇಡಿ ಏನಂತಂದ್ರೆ RBAQCF ಈ ರೀತಿ ಕೋಡ್ ಮಾಡಿದ್ದಾರೆ. ಇರ್ಲಿ ನೆಕ್ಸ್ಟ್ ಏನು ಹೇಳಿದ್ದಾರೆ? ಕಪಲ್ ಅಂದಾರೆ, COUPLE, ಏನೇನು ಕೋಡ್ ಕೊಟ್ಟಾನ್ರಿ? UOCRNG ಈ ರೀತಿ ಕೋಡ್ ಕೊಟ್ಟಾನ. ಇರ್ಲಿ ಇದು ಇರ್ಲಿ. ನೆಕ್ಸ್ಟ್ ಏನಂದ್ರೆ ದೆನ್ ವಾಟ್ ವಿಲ್ ಬಿ ದಿ ಡಿಕೇಡ್ ಅಂತ ಅಂದಾನ, ಅಂದ್ರೆ ಇದರದ ಕಂಡಿಡಿ ಅಂತ ಹೇಳ್ಯಾನ. ಇರ್ಲಿ ನಾವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋಣ. DECAD ಕರೆಕ್ಟ್ ಐತಿ. ಇಲ್ಲಿ ನೋಡ್ರಿ, ಈಗ ಅಬ್ರಾಡ್ ಈ ರೀತಿ ಕೋಡ್ ಮಾಡ್ಯಾನ. ನೀವು ಈ ಕೋಡಿಂಗ್ ಡಿಕೋಡಿಂಗ್ದಾಗ ಈ 3 ಅಲ್ಫಾಬೆಟ್ ಇಲ್ಲೇ ಕಾಣಾಕತ್ತಾವ ನೋಡ್ರಿ. ಇದು ಎ ಇಲ್ಲಿ ಹೋಗೈತಿ, ಆರ್ ಇಲ್ಲಿ ಹೋಗೈತಿ, ಬಿ ಇಲ್ಲಿ ಐತಿ, ಹೌದಾ? ಹೌದು. ಈಗ ನೆಕ್ಸ್ಟ್ ನೋಡ್ರಿ, OQ ಆಗೈತನ ಆತನ 1 2 ಎಷ್ಟು ಡಿಫ್ರೆನ್ಸ್ ಐತ್ರಿ? +2, ಹೌದಾ? AC ಅಂತ್ರಿ ನೋಡ್ರಿ, ಎ ಇಲ್ಲಿ ಐತಿ, ಸಿ ಐತಿ, ಅದು ಇದು ಎಷ್ಟು ಐತ್ರಿ? +2. DF ಅಂತ ಆತ 1 2 ಅಂದ್ರೆ ಎಷ್ಟಾಗತೈತಿ? +2, ಹೌದಾ? ಇಲ್ಲೂ ನೋಡ್ರಿ ಕಪಾಲದಾಗ ಸಿ ಇಲ್ಲಿ ಹೋಗೈತಿ, ಯು ಇಲ್ಲಿ ಹೋಗೈತಿ, ಓ ಇಲ್ಲಿ ಬಂದೈತಿ, ಹೌದಾ? ಪಿ ಇದು ನೋಡ್ರಿ +2, ಎಲ್ +2, ಇ +2 ನಿಮ್ಗೆ ಕಾಣ್ಬೋದು. ನಾ ಇ ಜಿ +2 ಐತೆ ಅಂದಿನಿ, 1 2, ಎಲ್ ಎನ್ +2 ಅಂದಿನಿ, ಎಲ್ ಇಲ್ಲಿ ಐತಿ, 1 2. ಮತ್ತೆ ಇದನ್ನು ಈ ರೀತಿ ಇಡ್ರಿ, ಇದನ್ನ ಫಸ್ಟ್ ಇಲ್ಲಿ ಕಲಿಸ್ರಿ, ಏನಾಯ್ತು? ಡಿ ಆಯ್ತು. ಇದನ್ನ ಇಲ್ಲಿ ಕಲಿಸ್ರಿ, ಏನಾಯ್ತು? ಸಿ ಆಯ್ತು. ಇದೇನಾಯ್ತು? ಇ ಆಯ್ತು. ಎ +2 ಏನಾಕೈತಿ? ಸಿ ಆಕೈತಿ. ಡಿ +2 ಏನಾಕೈತಿ? ಎಫ್ ಆಕೈತಿ. ಇ +2 ಏನಾಕೈತಿ? ಇ +2 1 2 ಏನೈತ್ರಿ? ಜಿ. CE D CFG, CED CFG ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಲಾಗಿಸಮ್ ಕೇಳ್ಯಾನ. ಏನಂದ ನೋಡ್ರಿ, ಆಲ್ CRV ಸ್ಟೇಟ್ಮೆಂಟ್ದಾಗ ಏನಂದ್ರೆ ಎಲ್ಲ ಸಿ ವಿ ಐತಂತ, ಎಲ್ಲ ಸಿ ವಿ ಐತಿ, ಆಲ್ CRV ಐತಂದಾಗ ಡಯಾಗ್ರಾಮ್ ಈ ರೀತಿ ಬರ್ತೈತಿ. ನೆಕ್ಸ್ಟ್ ಏನಂದ್ರೆ ನೋ ಸಿ ಇಸ್ ವಿ, ಯಾವುದೂ ಸಿ ಬಿ ಇಲ್ಲ ಅಂತ, ಸಿ ಇಲ್ಲ ಐತಿ, ಯಾವುದೂ ಸಿ ಬಿ ಇಲ್ಲ ಅನ್ನಕತ್ತ, ಹೌದಾ? ಕ್ಲಿಯರ್ ಐತ್ರಿ? ಡಯಾಗ್ರಾಮ್ ಈ ರೀತಿ ಬರ್ತೈತಿ. ಕಾಂಕ್ಲೂಷನ್ ಏನಂದ್ರಿ, ಆಲ್ VRC, ಎಲ್ಲ ವಿ ಸಿ ಐತೆ ನೋಡ್ರಿ, ಎಲ್ಲ ಸಿ ವಿ ಐತಿ, ಎಲ್ಲ ವಿ ಸಿ ಅಲ್ಲ ಅಂದ್ರೆ ಫಸ್ಟ್ ಕಾಂಕ್ಲೂಷನ್ ಏನಾತ? ತಪ್ಪ. ನೆಕ್ಸ್ಟ್ ಏನ್ ಹೇಳಿದಾರೆ? ಆಲ್ BRV ಅಂತಂದಾರ, ಎಲ್ಲಾ ಬಿ ವಿ ಐತೆ ನೋಡಿ, ಬಿ ಎಲ್ಲೈತಿ, ವಿ ಎಲ್ಲೈತಿ, ಒಂದಕ್ಕೊಂದು ಲಿಂಕ್ನು ಇಲ್ಲ, ಮತ್ತೆ ಎಲ್ಲಾ ಬಿ ವಿ ಆತಂದ್ರೆ ಇಲ್ಲಿ ಬರ್ಬೇಕಾಗಿತ್ತು, ಅಂದ್ರೆ ಇದು ಏನಾದ್ರೆ ತಪ್ಪಾತು. ಆಪ್ಷನ್ ಏನೇನು ಕೊಟ್ಟಾನ್ರಿ? ಓನ್ಲಿ ಕಾಂಕ್ಲೂಷನ್ 2 ಫಾಲೋ, ಬೋತ್ ಕಾಂಕ್ಲೂಷನ್ 1 and 2 ಫಾಲೋ, ನೈದರ್ ಕಾಂಕ್ಲೂಷನ್ ಫಾಲೋ ಅಂತ ಐತಿ. ಅಂದ್ರೆ ಆಪ್ಷನ್ ಏನಾಕೈತ್ರಿ? ನೈದರ್ ಕಾಂಕ್ಲೂಷನ್ ಫಾಲೋ, ಆಪ್ಷನ್ ನಂಬರ್ 3 ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅನಾಲಜಿ ಮ್ಯಾಕ್ ಹೇಳಿದಾನ. ಈ ಕ್ವಶನ್ ಇದು ಮಾಡ್ಬೇಕಂತಂದ್ರೆ ನೀವು ಬಹಳಷ್ಟು ಇದ್ರ ಬಗ್ಗೆ ಓದ್ಬೇಕಾಕೈತಿ. ಎಷ್ಟು ನಿಮ್ಗೆ ಅರ್ಥ ಕೊಡ್ತಿರ್ತೈತಿ ಅವ್ರಷ್ಟೇ ಇದನ್ನ ಮಾಡ್ಬೋದು ನೋಡ್ರಿ. ಫೈರ್ ಫೈಟರಿಗೆ ಏನ್ ಕೊಟ್ಟಾನವ? ಓಸ್ ಅಂತ ಕೊಟ್ಟಾನ. ಓಸ್ ಅಂದ್ರೆ ಏನು? ಫೈರ್ ಫೈಟರ್ ಅಂದ್ರೆ ಯಾರು? ಅಗ್ನಿಶಾಮಕ. ಅವ್ರು ಒಂದು ಪೈಪ್ ಹಿಡ್ಕೊಂಡು ಹೋಗ್ತಾರ ನೋಡ್ರಿ. ಆ ಹೋಸ್ ಪೈಪಿಗೆ ಅಂದ್ರೆ ಏನ್ ಹಿಡ್ಕೊಂಡು ಹೋಗ್ತಾರ? ಓಸ್ ಹಿಡ್ಕೊಂಡು ಹೋಗ್ತಾರ.
ಹೋಸ್ ಪೈಪಿಗೆ ಅದನ್ನ ಹಿಡ್ಕೊಂಡು ಅದಕ್ಕೆ ಲಿಂಕ್ ಮಾಡಿದಾನ. ಗಾರ್ಡ್ನರ್ ಏನ್ ಮಾಡ್ತಾನ ಅಂತ ಕೇಳೋಣ. ಗಾರ್ಡ್ನರ್ದ ಆಪ್ಷನ್ ಏನನ್ ಕೊಟ್ಟಾನ, ಟವಲ್ ಕೊಟ್ಟಾನ, ಶವಲ್ ಕೊಟ್ಟಾನ, ನೆಟ್ ಕೊಟ್ಟಾನ, ಪೆನ್ ಕೊಟ್ಟಾನ. ಗಾರ್ಡ್ನರ್ ಅಂತೂ ಟವಲ್ ತಗೊಂಡ್ ಹೋಗಲ್ಲ, ಹೌದಾ. ಶವಲ್ ಅಂದ್ರೆ ಏನ್ರಿ, ಸಲಿಕೆ. ಗಾರ್ಡ್ನರಿಗೆ ಏನ್ ಬೇಕು, ಸಲಿಕೆನೇ ಬೇಕು. ಇನ್ನು ಉಳಿತಲ್ಲೇ ನೆಟ್ ಪೆನ್ನ ತಗೊಂಡು ಏನ್ ಮಾಡ್ತಾವ, ಹೌದಾ. ಅಂದ್ರೆ ಆನ್ಸರ್ ಏನಕ್ಕೈತ್ರಿ, ಆಪ್ಷನ್ ನಂಬರ್ 2. ಎಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಎಲ್ಲರೂ ನೋಡಿರಿ ನೀವು. ನಿಮಗೆ ಯಾವ್ದು ಅರ್ಥ ಆಗಿಲ್ಲಲ್ಲ ಅದನ್ನ ಕಮೆಂಟ್ದಾಗ ಹಾಕ್ರಿ. ನಾ ಬೇಕಂದ್ರೆ ನೆಕ್ಸ್ಟ್ ಕ್ವಶನ್ ಪೇಪರ್ ಬಿಡಿಸೋ ಟೈಮ್ದಾಗ ಹೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.